ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಗ ಶುದ್ಧವಿದ್ಯಾಗ ಮಧ್ವಾಗ ಚ ನಮೋ ನಮಃ. ಅಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಂ ವಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಂ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಜ್ಞಾನ ಸಾಧನೆಗಾಗಿ ಪ್ರಯತ್ನ ಮಾಡು ಅಂತ. ಏಕೆಂದರೆ ಜ್ಞಾನ ಸಾಧನೆ ಯೋಗ ಕರ್ಮಸು ಕೌಶಲಂ. ಜ್ಞಾನ ಸಾಧನೆ ಎಂಬುವಂಥದ್ದು ಕರ್ಮಗಳಲ್ಲಿ ಅತ್ಯಂತ ಕೌಶಲವೆನಿಸುವಂತಹದ್ದು ಅಂತ. ಯಾಕೆ ಜ್ಞಾನ ಸಾಧನೆ ಬಹಳ ಮುಖ್ಯ ಅಂದರೆ, ಜ್ಞಾನ ನೋಡಿ ಎಂಥದ್ದು ಅಂತ. ಅಪರೋಕ್ಷ ಜ್ಞಾನಿ ತಾನು ಜ್ಞಾನಯುಕ್ತನಾಗಿ ಜ್ಞಾನ ಮತ್ತು ಮುಕ್ತಿ ಸುಖದ ವೃದ್ಧಿಗೋಸ್ಕರ ಕಾರಣವಾಗಬಲ್ಲಂತಹ ಇಷ್ಟ ಪುಣ್ಯಗಳನ್ನು ತಾನು ಹಾಗೆ ಇಟ್ಕೊಳ್ತಾನೆ. ಉಭೇ ಸುಖದ ದುಷ್ಕೃತೆ ಜಹಾತಿ, ತನ್ನ ಅನಿಷ್ಟ ಪುಣ್ಯ ಪಾಪಗಳನ್ನೆಲ್ಲ ಬಿಟ್ಟು ಬಿಡ್ತಾನೆ. ಹೀಗೆ ಅಂತಹ ಜ್ಞಾನ ಸಾಧನೆಗಾಗಿ ಪ್ರಯತ್ನ ಮಾಡು ಅಂತ ಪರಮಾತ್ಮ ತಿಳಿಸ್ತಾ, ಭಾಷ್ಯದಲ್ಲಿ ಆಚಾರ್ಯರು ನಾನಾ ವಿಧವಾದಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಮುಕ್ತಿಯಲ್ಲಿ ಬ್ರಹ್ಮೈಕ್ಯ ಇಲ್ಲ ಅಂತ, ಆ ಬ್ರಹ್ಮೈಕ್ಯ ಇಲ್ಲ ಅಂತ ಹೇಳುವಂತಹ ಕೆಲವೊಂದು ಶ್ರುತಿಗಳನ್ನು, ಕೆಲವೊಂದು ಆಗಮಗಳನ್ನು, ಅಂದರೆ ಮಹಾಭಾರತಾದಿ ಪೌರುಷ ಆಗಮಗಳನ್ನು, ಪ್ರತ್ಯಕ್ಷಾದಿ ಪ್ರಮಾಣಗಳನ್ನು ನೀಡುತ್ತಾ ಬಂದಿದ್ದಾರೆ. ಮುಕ್ತಿಯಲ್ಲಿ ಐಕ್ಯವಿಲ್ಲ ಅಂತ. ಇನ್ನು ಶುಕಾಚಾರ್ಯರು ಪ್ರತ್ಯಕ್ಷವಾಗಿ ಕಾಣ್ತಾರೆ ಅಂತ. ಏನು ಅಂತ? ಭೇದವನ್ನೇ ಕಾಣ್ತಾರೆ ಅಂತ. ಅದು ಅವರ ಪ್ರಶ್ನೆ ಏನು ಅಂದರೆ, ಶುಕಾಚಾರ್ಯರು ಜ್ಞಾನಿಗಳು ಹೌದು, ಜ್ಞಾನಿಗಳಾದರೂ ಸಹಿತ ಅವರಿಗಿನ್ನೂ ಪ್ರಾರಬ್ಧ ಕರ್ಮ ಪೂರ್ತಿ ಕ್ಷಯ ಆಗಲಿಲ್ಲ. ಕ್ಷಯ ಆಗೋದು ಕೊನೆಗೆ. ಪ್ರಾರಬ್ಧ ಕರ್ಮ ಕ್ಷಯ ಆಗಿಲ್ಲ, ಆದ್ದರಿಂದಾಗಿ ಭೇದಕ್ಕೆ ಕಾರಣವಾದಂತಹ ಉಪಾಧಿ ಇನ್ನೂ ಅವರಿಗೆ ನಾಶವಾಗಿಲ್ಲ. ಉಪಾಧಿ ನಾಶವಾಗಿಲ್ಲ, ಆದ್ದರಿಂದ ಅವರಿಗೆ ಅಭೇದ ಕಾಣ್ತಾ ಇಲ್ಲ, ಭಿನ್ನರಾಗಿ ಕಾಣ್ತಾ ಇದ್ದಾರೆ ಶುಕಾಚಾರ್ಯರು ಅಂತ. ಶುಕಾಚಾರ್ಯರು ಭಿನ್ನರಾಗಿ ಕಾಣ್ತಾ ಇದ್ದಾರೆ ಅಂತ. ಭೇದವೇ ಸತ್ಯ ಅಂತಂದರೆ, ಯಾಕೆ ಅವರು ಭಿನ್ನರಾಗಿ ಕಾಣ್ತಾರೆ ಅಂದರೆ, ಅವರಿಗೆ ಉಪಾಧಿನೂ ನಾಶವಾಗಿಲ್ಲ. ಪ್ರಾರಬ್ಧ ಕರ್ಮ ಕ್ಷಯ ಆಗಬೇಕಲ್ಲ ಮೊದಲು. ಪ್ರಾರಬ್ಧ ಕರ್ಮ ಕ್ಷಯವೇ ಆಗದೆ ಉಪಾಧಿ ನಾಶವಿಲ್ಲ. ಉಪಾಧಿ ನಾಶವಾಗದೆ ಅವರಿಗೆ ಭೇದ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಅಭೇದನೇ ಇರೋದು, ಆದರೆ ಭೇದ ಕಾಣ್ತಾ ಇಲ್ಲ. ಯಾಕೆ? ಉಪಾಧಿ ನಾಶವಿಲ್ಲ, ಅವರಿನ್ನೂ ಪ್ರಾರಬ್ಧ ಕ್ಷಯವಾಗಿಲ್ಲ ಅಂತ. ಉಪಾಧಿ ನಾಶವಾಗಿ ಬಿಟ್ಟರೆ ಅವರು ಬ್ರಹ್ಮಭಾವವನ್ನು ಪಡೀತಾರೆ ಅಂತ ಹೀಗೆ ಪ್ರಶ್ನೆ ಮಾಡ್ಬೋದು. ಆದರೆ ಈ ವಾದ ಸರಿಯಲ್ಲ. ಯಾಕೆ ಅಂದರೆ, ಈಗ ಜೀವ ಎಂಥವ? ಈಶ್ವರನಿಗೆ ಪ್ರತಿಬಿಂಬ ಅಲ್ವಾ? ಈಗ ಕನ್ನಡಿ ನಾಶವಾಗ್ತದೆ. ಕನ್ನಡಿ ನಾಶವಾದರೆ ಏನಾಗ್ತದೆ? ಪ್ರತಿಬಿಂಬವೂ ನಾಶವಾಗ್ತದೆ ಅಲ್ವಾ? ಉಪಾಧಿ ನಾಶದಿಂದಾಗಿ ಪ್ರತಿಬಿಂಬ ನಾಶವಾಯಿತು. ಉಪಾಧಿ ಯಾವುದು? ಕನ್ನಡಿ. ಕನ್ನಡಿ ನಾಶದಿಂದಾಗಿ ಪ್ರತಿಬಿಂಬವೂ ನಾಶವಾಯಿತು. ಹಾಗಾದರೆ ಉಪಾಧಿ ನಾಶವಾಗ ಪ್ರಯುಕ್ತವಾಗಿ ಏನಾಗಬೇಕಿತ್ತು? ಮೋಕ್ಷದಲ್ಲಿ ಪ್ರತಿಬಿಂಬನೂ ನಾಶವಾಗಬೇಕಾಗಿತ್ತು, ಜೀವಸ್ವರೂಪವೂ ನಾಶವಾಗಬೇಕಾಗಿತ್ತು ಅಂತ ಪ್ರಶ್ನೆ ಬರ್ತದೆ ಇವಾಗ. ಅಷ್ಟು ಮಾತ್ರವಲ್ಲ, ಜೀವರಿಗೂ ಪರಮಾತ್ಮನಿಗೂ ಸ್ವಾಭಾವಿಕವಾಗಿ ಐಕ್ಯವಿದೆ ಅಂತ ಹೇಳ್ತೀರಾ ಅಂತಾರೆ. ಅಭೇದವೇ ಇದೆ. ಭೇದ ಉಪಾಧಿ ನಿಮಿತ್ತ. ಸ್ವಾಭಾವಿಕವಾಗಿ ಐಕ್ಯನೇ ಇರೋದು ಸ್ವಾಮಿ, ಆದರೆ ಭೇದ ಉಪಾಧಿ ನಿಮಿತ್ತ. ಉಪಾಧಿ ನಾಶವಾದರೆ ಐಕ್ಯ ಜ್ಞಾನ ಬರ್ತದೆ ಅಂತ ಅನ್ಬೇಕು ನೀವು. ಆದರೆ ಹಾಗಾದರೆ ಸ್ವಾಭಾವಿಕವಾಗಿ ಐಕ್ಯ ಇದೆ ಅಂತಾದರೆ ಏನಾಗಬೇಕಿತ್ತು ಅಂದರೆ, ಈಶ್ವರನಿಗೂ ಜೀವಗತವಾದಂತಹ ದುಃಖಾದಿಗಳು ಬರಬೇಕಾಗಿತ್ತು ಅಂತ ಪ್ರಶ್ನೆ ಬರ್ತದೆ. ಯಾಕೆ? ಕೈಕಾಲು ಮೊದಲಾದವುಗಳು ಬೇರೆಯಾದರೂ ಸಹಿತ ಒಬ್ಬ ಜೀವನಿಗೆ, ಈಗ ಚೈತ್ರನೋ ಮೈತ್ರನೋ ಯಾರೋ ಒಬ್ಬ ಜೀವ ಇದ್ದಾನೆ, ಅವನಿಗೆ ಕೈ ಕಾಲು ಎಲ್ಲ ಇಂದ್ರಿಯಗಳು ಬೇರೆ ಬೇರೆಯಾಗಿದೆ, ಉಪಾಧಿಗಳು ಬೇರೆ ಬೇರೆಯಾಗಿದೆ ಅಲ್ವಾ? ಉಪಾಧಿ ಅದು, ಕೈ ಕಾಲಲ್ಲ ಉಪಾಧಿ. ಒಂದು ಕಡೆ ಸುಖವಾದರೆ ಸುಖವಾಗ್ತಿದೆ ಅಂತ ಜ್ಞಾನ ಇರುತ್ತದೆ, ಅವನು ಅನುಭವ ಇದೆ, ಅವನಿಗೆ ಜ್ಞಾನ ಅಲ್ಲ ಅನುಭವ. ದುಃಖವಾದರೆ ಕಾಲಿಗೋ ಕೈಗೋ ದುಃಖವಾಗ್ತದೆ. ಇವಾಗ ಅವನಿಗೆ ಉಪಾಧಿಗತವಾಗಿ ದುಃಖವಾದಾಗ ಏನಾಗ್ತದೆ? ನನಗೆ ದುಃಖವಾಗ್ತಿದೆ ಅಂತ ಅನುಭವ ಆಗ್ತದೆ.
ಸ್ವರೂಪತಃ ಐಕ್ಯ, ಜೀವನಿಗೂ ಪರಮಾತ್ಮನಿಗೂ ಐಕ್ಯವಿದ್ಬಿಟ್ರೆ ಉಪಾಧಿಗತವಾಗಿ ಮಾತ್ರ ಅವ್ರು ಭಿನ್ನರಾಗಿ ಕಾಣ್ತಾ ಇದ್ದಾರೆ ಅಂತಾದರೆ, ಜೀವನಿಗೆ ಏನಿದೆ ಇವಾಗ ದುಃಖ ಇದೆ, ಆ ಅನುಭವ ಯಾರಿಗಾಗಬೇಕಿತ್ತು? ಸ್ವರೂಪತಃ ಐಕ್ಯ ಇರೋದ್ರಿಂದ ಬ್ರಹ್ಮನಿಗೂ ಆಗಬೇಕಿತ್ತು ಅನುಭವ. ಆದರೆ ಪರಮಾತ್ಮನಿಗೆ ಅನುಭವ ಇದೆಯಾ? ಯಾವತ್ತಿಗೂ ಪರಮಾತ್ಮನಿಗೆ ಅನುಭವ ಇಲ್ಲ. ತದ್ವಿರೋಧ ಅನುಭವನೇ ಇರೋದು. ನನಗೆ ಯಾವತ್ತೂ ದುಃಖ ಇಲ್ಲ ಅಂತ ನನಗೆ ಅನುಭವ ಇರೋದು, ಯಾವ ದೋಷವೂ ಇಲ್ಲ, ಯಾವ ದುಃಖವೂ ಇಲ್ಲ ಅಂತಲೇ ಅವನಿಗೆ ಅನುಭವ ಇರೋದು. ನಿತ್ಯವೂ ನನಗೆ ಸುಖವೇ ಅಂತ ನನಗೆ ಅನುಭವ ಇರುವಂತಹದ್ದು. ಹೀಗೆ ಆದ್ದರಿಂದಾಗಿ ಸ್ವಾಭಾವಿಕವಾಗಿ ಐಕ್ಯ ಅಂತಲೂ ಹೇಳುವಾಗಿಲ್ಲ, ಸ್ವಾಭಾವಿಕವಾಗಿ ಭಿನ್ನರು ಅಂತಲೂ ಹೇಳಬೇಕು ಅಂತ. ಹೀಗೆ ಮುಕ್ತಿಯಲ್ಲಿ ಬ್ರಹ್ಮೈಕ್ಯವೇ ಇಲ್ಲವೇ ಇಲ್ಲ. ಅಂತಹ ಮುಕ್ತಿನ ಪಡೆಯುವಂತಹ ಜೀವಾತ್ಮರು ಏನಾಗ್ತಾರೆ? ಇಷ್ಟ ಪುಣ್ಯಗಳನ್ನು ಇಟ್ಟುಕೊಂಡವರಾಗಿ ತಮ್ಮ ಅಲೌಕಿಕವಾದಂತಹ ವಿಷಯಕ ಭೋಗಗಳನ್ನು ತಾನು ಅನುಭವಿಸುವಂಥವರಾಗ್ತಾರೆ. ಅದು ಈಶ್ವರ ಪ್ರಸಾದದಿಂದನೇ, ಪರಮಾತ್ಮನ ಅನುಗ್ರಹದಿಂದನೇ ಆ ಸುಕೃತಗಳನ್ನು ಅನುಭವಿಸ್ತಾರೆ. ಅವರಿಗೆ ಸುಕೃತಗಳು ಅವಶ್ಯಕವಿದ್ದೇ ಇದೆ ಅಂತ. ಯಾಕೆ ಸುಕೃತ ಬೇಕು ಅಂತ ಪ್ರಶ್ನೆ ಇದಲ್ಲ. ಒಂದು ಐಕ್ಯ ಆದಮೇಲೆ ಇನ್ನೇನು ಸುಕೃತ ದುಷ್ಕೃತ ಅಂತ. ಐಕ್ಯ ಇಲ್ಲವೇ ಇಲ್ಲ, ಯಾವತ್ತು ಐಕ್ಯ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಅವರು ಸುಕೃತ ಬೇಕಾಗ್ತದೆ ಅಲೌಕಿಕವಾದಂಥ ವಿಷಯ ಭೋಗ ಮಾಡಲಿಕ್ಕೆ. ಸ್ವರೂಪತಃ ಸುಖ ಸ್ವರೂಪವಾದರೂ ಸಹಿತ ಪರಮಾತ್ಮನ ಅನುಗ್ರಹದಿಂದಾಗಿ ಮತ್ತಷ್ಟು ಅಲೌಕಿಕ ವಿಷಯ ಭೋಗಗಳನ್ನು ಅನುಭವಿಸ್ತಾರೆ. ಅದರಿಂದಾಗಿ ಅದು ಸುಕೃತ ಅವಶ್ಯಕ ಅಂತ. ಇನ್ನು ಮುಂದೇನೂ ಸಹಿತ ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯವಿಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಲೋಕದಲ್ಲೂ ಸಹಿತ ನಮಗೆ, ಅಂದರೆ ಲೋಕದಲ್ಲೂ ಅಂದರೆ ಇವಾಗ ಸಂಸಾರಾವಸ್ಥೆಯಲ್ಲೂ ಸಹಿತ ನಮಗೆ ಯಾವತ್ತೂ ಬಿಂಬ ಪ್ರತಿಬಿಂಬಕ್ಕೆ ಐಕ್ಯ ಕಾಣೋದೇ ಇಲ್ಲ. ನಮಗೆ ಉಪಾಧಿನಾಶೇ ಮಾನವ. ಮುಕ್ತಿಯಲ್ಲಿ ಉಪಾಧಿನಾಶವಾಗ್ತದೆ ಎಂದು ಹೇಳಲಿಕ್ಕೂ ಪ್ರಮಾಣವೂ ಇಲ್ಲ. ಇಲ್ಲಿ ನಮಗೆ ಉಪಾಧಿ ಇರೋದ್ರಿಂದ ಗೊತ್ತಾಗಲ್ಲ. ಉಪಾಧಿ ನಾಶ ಆಗೋದೆಲ್ಲಿ? ಮುಕ್ತಿಯಲ್ಲಿ. ಉಪಾಧಿ ಮುಕ್ತಿಯಲ್ಲಿ ನಾಶವಾಗುತ್ತೆ ಅಂತ ಹೇಳಲಿಕ್ಕೂ ನಮಗೆ ಪ್ರಮಾಣಗಳಿಲ್ಲ. ಹೀಗೆ ಮಗ್ನಸಿಹಿ ಪರೇಜ್ಞಾನೇ ಇತಿ ದುಃಖಾತ್ ಆತ್ಮೋಕ್ತೋಕ್ತೆ ಮೊದಲ ವಾಕ್ಯದಿಂದ ಕಾಣೋಣ. ನಚ ಪ್ರತಿಬಿಂಬಸ್ಯ ಬಿಂಬೈಕ್ಯಂ ಲೋಕೆ ಪಶ್ಯಾಮ. ಲೋಕ ಅಂದರೆ ಇಲ್ಲಿ ಸಂಸಾರಾವಸ್ಥೆಯಲ್ಲಿ ನಾವು ಕಾಣೋದಿಲ್ಲ ಅಂತ. ಉಪಾಧಿನಾಶಯ ಮಾನಂಬ. ಮಾನಂಬ ಅಂತನಕ್ಕೆ ಮಾನ ಇಲ್ಲ ಅಂತ ಅರ್ಥ. ಅದಕ್ಕೆ ಅಪದಾರ್ಥಕ್ಕೆ ಅರ್ಥ ನಾ ಇಲ್ಲ ಅಂತ. ಏನು? ಉಪಾಧಿ ನಾಶವಾಗೋ ಪ್ರಯುಕ್ತವಾಗಿ ಮುಕ್ತಿಯಲ್ಲಿ ಐಕ್ಯ ಕಾಣ್ತೇವೆ ಅಂತ ಹೇಳಲಿಕ್ಕೂ ಪ್ರಮಾಣವೂ ಇಲ್ಲ ಅಂತ. ಅಷ್ಟು ಮಾತ್ರವಲ್ಲ ನೋಡಿ, ಉಪಾಧಿ ನಾಶವಾದರೆ ಏನಾಗ್ತದೆ ಹೇಳಿ? ಹಿಂದಿನ ಸ್ಮರಣೆ ಯಾವುದೂ ಇಲ್ಲ ಅವನಿಗೆ. ಹಿಂದಿನ ಸ್ಮರಣೆ ಯಾವುದಿಲ್ಲದೆ ಹೋದ್ರೆ ಏನಾಯ್ತು ಅವನಿಗೆ? ಹಿಂದೆ ಪ್ರಶ್ನೆ ಮಾಡಿದ್ದೀವಿ, ಅವನಿಗೆ ಸ್ಮರಣೆ ಇರ್ತದೋ ಇಲ್ವೋ ಅಂತ. ದುಃಖದ ಸ್ಮರಣೆ ಇರ್ತದೋ ಇಲ್ವೋ ಅಂತ. ದುಃಖದ ಸ್ಮರಣೆ ಇದ್ದರೆ ಪರಮಾತ್ಮನಿಗೂ ಆ ದುಃಖ ಆಗಬೇಕಿತ್ತು, ಹಂಗಾಗಲ್ಲ, ಅನುಭವ ವಿರೋಧ. ದುಃಖ ಸ್ಮರಣೆ ಇಲ್ಲ ಅಂತಾದರೆ ಮಗ್ನಸಿಹಿ ಪರೇಜ್ಞಾನೆ ಕಿಮ್ನು ದುಃಖತರಂ ಭವೇತ್. ಗಾಢಾಂಧಕಾರದಲ್ಲಿ ಮುಳುಗಿದಂತಹ ಆ ಅಜ್ಞಾನ, ಆ ದುಃಖದ ಸ್ಮರಣೆ ಇಲ್ವಲ್ಲ ಅವನಿಗೆ, ಆ ಅಜ್ಞಾನ ಅದಕ್ಕಿಂತ ದುಃಖತರವಾದದ್ದು ಇದೆಯಾ ಅಂತ ಪ್ರಶ್ನೆ ಮಾಡಿದ ಮೋಕ್ಷಧರ್ಮ ಪರ್ವದಲ್ಲಿ. ಆದ್ದರಿಂದಾಗಿ ಮುಕ್ತಿಯಲ್ಲಿ ಹಿಂದಿನ ಸ್ಮರಣೆ ಇಲ್ಲದೇ ಇರುವುದರಿಂದ ದುಃಖವಾಗಿತ್ತು ಅಂತ ಆ ಒಂದು ಆಪತ್ತಿ ಇದ್ದದ್ದೇನೆ. ಅದರಿಂದ ಐಕ್ಯ ಚಿಂತನೆ ಮಾಡಬಾರದು ಅಂತ. ಅಷ್ಟು ಮಾತ್ರವಲ್ಲ, ಯಾವದಾತ್ಮಭಾವಿತ್ವಾದಿ ಇದು ಉಪಾಧಿ ನಿತ್ಯತಾ ಅಭಿಧಾನಾಚ. ಯಾವತ್ತೂ ಸಹಿತ ಉಪಾಧಿ ನಾಶವಾಗೋದೇ ಇಲ್ಲ ಅಂತ ಹೇಳ್ತಾ ಇದೆ ಬ್ರಹ್ಮಸೂತ್ರದಲ್ಲಿ ವ್ಯಾಸರು ತಿಳಿಸುವ ಹಾಗೆ. ಯಾವದಾತ್ಮಭಾವಿತ್ವಾತ್, ಯಾವತ್ ಆತ್ಮಭಾವಿತ್ವಾತ್, ಎಲ್ಲಿ ತನಕ ಆತ್ಮ ಇದೆಯೋ ಅಲ್ಲಿ ತನಕ ಉಪಾಧಿ ಇದ್ದೇ ಇದೆ. ಆತ್ಮ ಎಂತವ? ಅವ ನಿತ್ಯ ಅಂತ ಉಪಪಾದನೆ ಮಾಡಿದ ಸೂತ್ರಗಳಲ್ಲಿ. ಹೀಗೆ ಬ್ರಹ್ಮಸೂತ್ರ ತಾನು ಉಪಾಧಿಯನ್ನು ಸಹಿತ ನಿತ್ಯ ಅಂತಲೇ ಹೇಳಿದೆ. ಹೀಗೆ ಬಿಂಬ ಪ್ರತಿಬಿಂಬಗಳಿಗೆ ಭೇದವು ಪ್ರತ್ಯಕ್ಷ ಸಿದ್ಧವಾಗಿದೆ ಅಲ್ಲ, ಲೋಕದಲ್ಲಿ ಪ್ರತ್ಯಕ್ಷ ಸಿದ್ಧವಾಗಿದೆ. ಅವುಗಳನ್ನೇ ಐಕ್ಯವನ್ನು ಹೇಳುವಂತಹ ಕೆಲವೊಂದು ಸ್ಮೃತಿ ವಚನಗಳಿದೆ. ಯಾವುದು ಅಂದರೆ ಯಾವುದು? ನೇಕ್ಷತ ಉದ್ಯಂತಂ ಆದಿತ್ಯಂ ನಾಸ್ತಂ ಯಾಂತಂ ಕದಾಚನ ನೋಪರಕ್ತಂ ನ ವಾರಿಸ್ತಂ ನ ಮಧ್ಯಂ ನಭಸಂಗತಂ. ವಾರಿಸ್ಥ ಅಂತ ಪದ ಇದೆ ಅಲ್ಲಿ. ಸೂರ್ಯ ಮೇಲಿರುವಂತಹ, ಆಕಾಶದಲ್ಲಿರುವಂತಹ ಸೂರ್ಯನೇ ವಾರಿಯಲ್ಲಿ ಕಾಣ್ತಾ ಇದೆ. ವಾರಿ ಅಂದರೆ ನೀರಿನ ಪ್ರತಿಬಿಂಬ ಮೂಡ್ತದೆ. ಅವನನ್ನು ವಾರಿಸ್ಥ ಅಂದರೆ ಆದಿತ್ಯ ಅಂತ ಕರೀತಾ ಇದ್ದಾರೆ. ಆದಿತ್ಯನೇ ಈ ಆದಿತ್ಯ ಅಂತ ಅಂದ್ರೆ ಅರ್ಥ ಏನು? ಐಕ್ಯ. ಅವನೇ ಇವನು ಅಂತ, ಎರಡು ಒಂದೇ ಅಂತ. ಬಿಂಬ ಪ್ರತಿಬಿಂಬಗಳಿಗೆ ಏನು ಬಂತು ಇವಾಗ? ಐಕ್ಯ ಬಂತಲ್ವಾ ಅಂತ ಪ್ರಶ್ನೆ ಬರ್ಬೋದು. ಈ ಸ್ಮೃತಿ ವಾಕ್ಯ ಔಪಚಾರಿಕ. ಔಪಚಾರಿಕ ಅಂದರೆ ಗೌಣ ಅಂತ. ಅವನೇ ಇವನು ಅಂತ ಹೇಳೋದು ಸುಮ್ಮನೆ ಹೇಳ್ತಿರೋದಲ್ಲ. ಅದು ಅನ್ಯವಚನಂ ಪ್ರತೀಯಾಮಾನಮಪಿ ಔಪಚಾರಿಕಂ. ಅಂದರೆ ಇವಾಗ ಒಂದು ಚಿತ್ರವನ್ನು ಕಾಣ್ತೇವೆ. ಇವಾಗ ಯಾವುದು ಚಿತ್ರ? ಒಂದು ಯಾವುದೋ ಸಿಂಹನೋ ಹುಲಿಯೋ ಚಿತ್ರ ನೋಡಿ ಏನು ಹೇಳ್ತೀವಿ ನಾವು? ಸಿಂಹ ಅಂತ ಹೇಳ್ತೀವಿ, ಹುಲಿ ಅಂತ ಹೇಳ್ತೀವಿ ಹೊರತು ಇದು ಸಿಂಹದ ಚಿತ್ರ, ಸಿಂಹದ ಹಾಗೆ ಕಾಣುವಂತಹ ಸಿಂಹ ಅಂತ ಹೇಳೋದಿಲ್ಲ ನಾವು.
ನೋಡಿದ ಕೂಡಲೇ ಔಪಚಾರಿಕ ಪ್ರಯೋಗ ಮಾಡ್ತೀವಿ. ಗೌಣ ಪ್ರಯೋಗ ಇದು ಸಿಂಹನೇನಾ ಆದರೆ ಇಲ್ಲ, ಅದೊಂದು ಸಿಂಹದ ಪ್ರತೀಕ. ಹಾಗೆ ಆ ಆಕಾಶದಲ್ಲಿರುವಂತಹ ಸೂರ್ಯನ ಪ್ರತಿಬಿಂಬ ಮೂಡುವಂತಹ ನೀರಿನಲ್ಲಿ ಇದನ್ನು ಆದಿತ್ಯ, ವಾರಿಸ್ತ ಪದಕ್ಕೆ ಅರ್ಥ ಏನು? ಆದಿತ್ಯ ಅಂತ. ಅಂದರೆ ಅರ್ಥ ಏನು? ಅವನ ಪ್ರತಿಬಿಂಬ ಅಂತ ಅರ್ಥದ ಚಿಂತನೆ ಮಾಡಬೇಕು. ಕೇವಲ ಅದು ಔಪಚಾರಿಕ ಪ್ರಯೋಗ ಮಾತ್ರವಾಗಿ ಚಿಂತನೆ ಮಾಡಬೇಕು. ಯಾವತ್ತೂ ಸಹಿತ ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯವಿಲ್ಲವೇ ಇಲ್ಲ ಅಂತಲೇ ಪ್ರತಿಪಾದನೆ ಮಾಡಿದ್ದಾರೆ. ಅಂದರೆ ಅವರ ಪ್ರಶ್ನೆ ಏನಿತ್ತು ಅಂದರೆ ಬಿಂಬ ಪ್ರತಿಬಿಂಬಗಳಿಗೆ ಯಾವತ್ತೂ ಐಕ್ಯನೇ ಇದೆ ಅಂತ. ಯಾಕೆ ಅಂದ್ರೆ ನೋಡಿ, ಈಗ ಬಿಂಬ ಪ್ರತಿಬಿಂಬಗಳಿಗೆ ಭೇದ ಇಲ್ಲಪ್ಪ, ಬಿಂಬ ಬೇರೆಯಲ್ಲ ಪ್ರತಿಬಿಂಬ ಬೇರೆಯಲ್ಲ. ಅವರ ಪ್ರಶ್ನೆ ಏನು ಅಂದರೆ ಬಿಂಬ ಬೇರೆಯಲ್ಲ ಪ್ರತಿಬಿಂಬ ಬೇರೆಯವಲ್ಲ, ಬಿಂಬವೇ ಪ್ರತಿಬಿಂಬ. ಮತ್ತು ಬಿಂಬ ಪ್ರತಿಬಿಂಬದಲ್ಲಿ ಕಾಣ್ತದಲ್ಲ, ಉಪಾಧಿ ನಿಮಿತ್ತವಾಗಿ ಕಾಣ್ತದಲ್ಲ, ಅಂದರೆ ಅಲ್ಲಿ ಕಾಣೋದು ಭೇದ ಮಾತ್ರ ಕಾಣೋದು. ಬಿಂಬ ಯಾವತ್ತೂ ಒಂದೇನೆ, ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಅಂತಿಲ್ಲ. ಉಪಾಧಿ ನಿಮಿತ್ತವಾಗಿ ಭೇದ ಮಾತ್ರ ಸೃಷ್ಟಿ ಮಾಡ್ತದೆ. ಉದಾಹರಣೆಗೆ ಇವಾಗ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣ್ತದೆ. ಪ್ರತಿಬಿಂಬ ಕಾಣುವಾಗ ಅಲ್ಲಿ ಕಂಡದ್ದು ಪ್ರತಿಬಿಂಬವಲ್ಲ, ಪ್ರತಿಬಿಂಬವನ್ನು ಸೃಷ್ಟಿ ಮಾಡೋದಿಲ್ಲ, ಅಲ್ಲಿ ಭೇದವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾವುದರಿಂದ? ಉಪಾಧಿ ನಿಮಿತ್ತ. ಕನ್ನಡಿ ಉಪಾಧಿ. ಇವಾಗ ಕನ್ನಡಿ ಇರೋದ್ರಿಂದ ಅಲ್ಲಿ ಪ್ರತಿಬಿಂಬ ಮೂಡ್ತಾ ಏನಾಗ್ತಾ ಇದೆ ಅಂದರೆ ಭೇದ ಸೃಷ್ಟಿ ಆಗ್ತಾ ಇದೆ ಹೊರತು ಪ್ರತಿಬಿಂಬ ಸೃಷ್ಟಿ ಆಗ್ತಾ ಇಲ್ಲ. ಉಪಾಧಿ ಹೋದರೆ ಏನಾಗ್ತವೆ? ಬಿಂಬ ಪ್ರತಿಬಿಂಬ ಎರಡು ಒಂದೇ ಅಂತ ಗೊತ್ತಾಗ್ತದೆ ನಮಗೆ. ಯಾವತ್ತೂ ಬಿಂಬ ಬೇರೆ ಅಲ್ಲ ಪ್ರತಿಬಿಂಬ ಬೇರೆ ಅಲ್ಲ, ಬಿಂಬವೇ ಪ್ರತಿಬಿಂಬ ಅಂತ ಅವರ ವಾದ. ಆದರೆ ಇದು ಸರಿಯಲ್ಲ ಅಂತ. ಉಪಾಧಿ ನಾಶವಾದರೆ ಭೇದ ಮಾತ್ರ ನಾಶವಾಗ್ತದೆ, ಪ್ರತಿಬಿಂಬ ನಾಶವಾಗಲಿಲ್ಲ. ಅದನ್ನ ಬಿಂಬವೇ ಪ್ರತಿಬಿಂಬ ಅಂತ ಅವರಿಗೆ ಪ್ರಶ್ನೆ ಬರ್ಬೋದು. ಆದರೆ ಇದು ಸರಿಯಲ್ಲ ಅಂತಲೇ ವಾದ. ಯಾಕೆಂದರೆ ಇದು ಅನುಭವ ವಿರೋಧ. ಯಾವುದು? ಬಿಂಬವೇ ಪ್ರತಿಬಿಂಬ ಅಂತ ಹೇಳುವಂತಹದ್ದು ಅನುಭವ ವಿರೋಧ. ಅದನ್ನು ಹೇಳ್ತಾ ಇದ್ದಾರೆ. ನಚ ಪ್ರತಿಬಿಂಬಸೆ ಬಿಂಬೇಕ್ಯಂ ಲೋಕೆ ಪಶ್ಯಾಮ. ಎಲ್ಲೂ ಕಂಡಿಲ್ಲ ಇದು. ಬಿಂಬನೇ ಪ್ರತಿಬಿಂಬ ಅಂತ ಎಲ್ಲೂ ಕಂಡೇ ಇಲ್ಲ. ಎಲ್ಲರೂ ಕಂಡಿದ್ದೀರಾ ಲೋಕದಲ್ಲಿ? ಎಲ್ಲೂ ಕಾಣಲಿಕ್ಕೆ ಆಗೋದಿಲ್ಲ. ಕನ್ನಡಿಲಿ ಕಾಣುವಂತಹ ಪ್ರತಿಬಿಂಬ ನೋಡಿ, ಬಿಂಬನೇ ಕಾಣೋದಲ್ಲ ಅದು ಅಲ್ವಾ? ಯಾಕೆ ಹೇಳಿ? ನಮಗೆ ಕಾಣುವಂತಹ ಪ್ರತಿಬಿಂಬ ನಮಗೆ ಬಲಭಾಗ, ಅದಕ್ಕೆ ಎಡಭಾಗ ಆಗಿರ್ತದೆ. ನಮ್ಮ ಎಡಭಾಗ ಅದಕ್ಕೆ ಬಲಭಾಗ ಆಗ್ತದೆ. ನಮ್ಮ ಎಡಗಣ್ಣು ಅದಕ್ಕೆ ಬಲಗಣ್ಣಾಗಿ ಕಾಣ್ತದೆ, ನಮ್ಮ ಬಲಗಣ್ಣು ಅದಕ್ಕೆ ಎಡಗಣ್ಣಾಗಿ ಕಾಣ್ತದೆ. ಬಿಂಬವೇ ಪ್ರತಿಬಿಂಬವಾಗಿದ್ದರೆ ಏನಾಗಬೇಕಿತ್ತು? ಹಾಗೇ ಕಾಣಬೇಕಿತ್ತು, ಹಾಗೇ ರಿಫ್ಲೆಕ್ಟ್ ಆಗಬೇಕು. ಆದರೆ ಮೂಡುವಾಗ ಭಿನ್ನವಾಗಿ ಮೂಡ್ತದೆ. ಉಪಾಧಿ ಪ್ರಯುಕ್ತವಾಗಿ ಕಾಣೋದಲ್ಲ ಅದು ಯಾವತ್ತೂ ಸಹಿತ ಐಕ್ಯವಿಲ್ಲವೇ ಇಲ್ಲ. ಬಿಂಬವೇ ಬೇರೆ ಪ್ರತಿಬಿಂಬವೇ ಬೇರೆ ಅಂತ ನಮಗೆ ಅನುಭವ ಇದೆ. ಈ ಅನುಭವಕ್ಕೆ ವಿರೋಧ ನೀವೆಲ್ಲ ಹೀಗೆ ಹೇಳಿಬಿಟ್ರೆ ಬಿಂಬನೇ ಪ್ರತಿಬಿಂಬ ಅಂತ ಹೇಳಿದ್ರೆ ಈ ಅನುಭವಗಳ ವಿರೋಧ. ಅಷ್ಟು ಮಾತ್ರವಲ್ಲ, ಉಪಾಧಿ ಮುಕ್ತಿಯಲ್ಲಿ ನಾಶವಾಗ್ತದೆ ಒಂದರಲ್ಲ ಐಕ್ಯ ಚಿಂತನೆ, ಅದಕ್ಕೂ ಪ್ರಮಾಣ ಇಲ್ಲ. ಉಪಾಧಿ ನಾಶವಾಗ್ತದೆ, ನಿತ್ಯವೂ ಉಪಾಧಿ ಇದ್ದೇ ಇದೆ ಅಂತ ವ್ಯಾಸರು ಯಾವತ್ ಆತ್ಮಭಾವಿತ್ವ ಎಂಬುವಂತಹ ಶ್ರುತಿ ಮುಖಾಂತರವಾಗಿ ತಿಳಿಸಿದ್ದಾರೆ, ಸೂತ್ರಗಳ ಮುಖಾಂತರವಾಗಿ ತಿಳಿಸಿದ್ದಾರೆ ಅಂತ. ಹೀಗೆ ಬಿಂಬ ಐಕ್ಯ ಚಿಂತನೆ ಸರಿಯಲ್ಲ ಅಂತ ಹೇಳ್ತಾ, ಮತ್ತು ನೀರಿನಲ್ಲಿ ಕಾಣುವಂತಹ ಸೂರ್ಯನ ಪ್ರತಿಬಿಂಬ ಅದೆಲ್ಲ ಏನು ಔಪಚಾರಿಕ ಪ್ರಯೋಗ. ಸೂರ್ಯ ಅಂತ ಹೇಳ್ತೇವೆ, ಸೂರ್ಯ ನೋಡಪ್ಪ ಅಂತ, ಇದೇ ಸೂರ್ಯನ ಸೂರ್ಯನ ಪ್ರತಿಬಿಂಬ ಕಾಣಪ್ಪ ಅಂತ ಅರ್ಥ ಮಾತ್ರ. ಅದು ಔಪಚಾರಿಕ ಪ್ರಯೋಗ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿ ಮುಕ್ತಿಯಲ್ಲಿ ಹೇಳುವಂತಹ ಐಕ್ಯ ಗೌಣ ಅಂತ ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಎಷ್ಟೋ ಶ್ರುತಿಗಳು ಹೀಗೂ ಕಾಣ್ತದೆ ನಮಗೆ. ಹೇಗೆ? ಮುಕ್ತಿಯಲ್ಲಿ ಐಕ್ಯ ಚಿಂತನೆ ಹೇಳುವಂತಹ ಶ್ರುತಿಗಳೂ ಇದೆ ನಮಗೆ ಅಲ್ವಾ? ಎಷ್ಟೋ ಶ್ರುತಿಗಳು ನಮಗೆ ಐಕ್ಯವನ್ನೇ ತಿಳಿಸ್ತಾ ಇದೆ. ಅದರ ಬಗ್ಗೆ ಸಹಿತ ಮುಂದೆ ಹೇಳ್ತಾರೆ ನೋಡಿ. ಪರೇ ಅವ್ಯಯೇ ಸರ್ವ ಏಕೀಭವಂತಿ. ಪರೇ ಅವ್ಯಯೇ, ಅಲ್ಲಿ ಮುಕ್ತಿಯಲ್ಲಿ, ಅವ್ಯಯೇ ಅಂದರೆ ನಾಶವಾಗದೇ ಇರುವಂತಹ ಪರಮಾತ್ಮನಲ್ಲಿ, ಏಕೀಭವಂತಿ. ಏಕೀಭವಂತಿ ಅರ್ಥ ಏನು? ಒಂದಾಗ್ತಾರೆ ಅಂದರೆ ಐಕ್ಯಭಾವ ಹೊಂದುತ್ತಾರೆ, ಒಂದೇ ಆಗ್ತಾರೆ ಅರ್ಥ ಏನು? ಐಕ್ಯವನ್ನು ಹೊಂದುತ್ತಾರೆ ಅಂತ. ಶ್ರುತಿಗಳು ಹೀಗೆ ಇದಲ್ಲ. ನೀವು ಹೇಳಿದ ಶ್ರುತಿಯೇ ನಾವು ಏಕ ಪ್ರಮಾಣ ಅಂತ ಹೇಳಬೇಕು. ಅದಕ್ಕೆ ಮುಂದೆ ಕೆಲವೊಂದು ವಿಷಯಗಳನ್ನು ಭಾಷ್ಯದಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಶ್ರುತಿಗಳಿಗೆ ಪರಸ್ಪರ ವಿರೋಧ ಉಂಟಾಗುವಂತಹ ಮಾತುಗಳನ್ನು ನಾವು ಕೇಳಿದರೆ ಯಾವುದು ಪ್ರಬಲವೋ ಅದನ್ನು ಸ್ವೀಕಾರ ಮಾಡಬೇಕು. ಯಾವುದಕ್ಕೆ ಯುಕ್ತಿಯ ಬಲವಿರ್ತದೋ ಆ ಶ್ರುತಿ ಮತ್ತೊಂದು ಶ್ರುತಿಯನ್ನು ಹೊಡೆದು ಹಾಕ್ತದೆ. ಅದನ್ನು ಪ್ರಬಲವಾಗಿ ತಾನು ಅದನ್ನು ನ್ಯೂನವಾಗಿ ಮಾಡಿಬಿಡುತ್ತದೆ. ಅದನ್ನು ಮುಂದಿನ ವಿಷಯದಲ್ಲಿ ತಿಳಿಸ್ತಾ ಇದ್ದಾರೆ.
ದೃಷ್ಟಾಶ್ಚತೆ ಭಗವತೋ ಭಿನ್ನಾ ನಾರದೇನ ಪ್ರತಿಶಾಕಂಚ ಸ ಏಕದ ಇತ್ಯಾದಿಷು ಭೇದೇನ ಪ್ರತೀಯಂತೆ ಅಂತ. ಏನು ವಿಷಯ? ನಾರದರು ಕಾಣ್ತಾರಂತೆ, ಮೋಕ್ಷಕ್ಕೆ ಹೋಗಿದ್ದಾರೆ ನಾರದರು. ಅಲ್ಲಿ ಪರಮಾತ್ಮನಿಂದ ವ್ಯತಿರಿಕ್ತರಾದಂತಹ ಭಿನ್ನರಾದಂತಹ ಮುಕ್ತಗತರಾದ ಜೀವರನ್ನು ಕಂಡರು ಅಂತ ಹೇಳ್ತದೆ. ದೃಷ್ಟಾಚತೆ ಭಗವತೋ ಭಿನ್ನ, ಭಗವಂತನಿಗಿಂತ ಭಿನ್ನರಾದಂತಹ ಮುಕ್ತಾವಸ್ಥೆಯಲ್ಲಿರುವಂತಹ ಜೀವರನ್ನು ಕಂಡರು ನಾರದರು ಅಂತ ವಿಷಯ ಬರ್ತದೆ. ಅಷ್ಟು ಮಾತ್ರವಲ್ಲ, ಬೇರೆ ಬೇರೆ ಶ್ರುತಿಗಳು ಕಾಣ್ತವೆ. ಪ್ರತಿಶಾಕಂಚ ಸ ಏಕದ ಇತ್ಯಾದಿಷು ಭೇದೇನ ಪ್ರತೀಯಂತೆ. ಬೇರೆ ಬೇರೆ ಪ್ರತಿ ಶಾಖೆಗಳು ತಗೊಳ್ಳಿ ನೀವು, ಯಾವುದೇ ಶಾಖೆ ತಗೊಳ್ಳಿ. ಶಾಖೆ ಅಂದರೆ ಶ್ರುತಿ ಬೇರೆ ಬೇರೆ, ಅದು ಯಜುರ್ವೇದ ಆಗ್ಬೋದು, ಸಾಮವೇದ ಆಗ್ಬೋದು, ಋಗ್ವೇದಾಗಳಾಗ್ಬೋದು, ಎಲ್ಲಿ ಕಂಡರೂ ಸಹಿತ ಏಕದಾ, ಎಲ್ಲ ಕಡೆ ಸಹಿತ ಸ ಏಕದ ಎಂಬುದಂತಹ ಶ್ರುತಿ ಮೊದಲಾದವುಗಳನ್ನು ಕಾಣ್ತೇವೆ. ಏಕದ ಅಂದರೆ ಅವ ಏಕರೂಪನಾಗಿದ್ದಾನೆ ಅಂತ. ಅದರ ಅರ್ಥ ಏನು ಅಂದರೆ, ಇವನೇ ಬಹುರೂಪವನ್ನು ತಾಳ್ತಾನೆ, ಲೀಲಾಮಾನುಷ ವಿಗ್ರಹವನ್ನು ತಾಳ್ತಾನೆ ಪರಮಾತ್ಮನ ಪ್ರಸಾದದಿಂದ. ಯಾರು? ಜೀವ. ಅವ ಏನಾಗಿದ್ದಾನೆ? ಒಂದೇ ರೂಪ, ಒಂದೇ ಸ್ವರೂಪ ಅವನ. ಸ ಏಕದ, ಹೊರತು ಇವನೇ ಪರಮಾತ್ಮ ಅಂತ ಹೇಳ್ತಾ ಇಲ್ಲ. ಪರಮಾತ್ಮನ ವರಬಲದಿಂದ ಏನಾಗ್ತಾನಿವ? ಒಮ್ಮೆ ಅನೇಕ ರೂಪವನ್ನು ತಾಳ್ತಾನೆ, ಒಮ್ಮೆ ಏಕರೂಪವನ್ನು ತಾಳ್ತಾನೆ, ಒಮ್ಮೆ ಲೀಲಾಮಾನುಷ ವಿಗ್ರಹಾದಿ ರೂಪಗಳನ್ನು ತಾಳ್ತಾನೆ. ಅವ ಎಂಥವ? ಏಕದ. ಸಹ ಏಕದ, ಅವ ಏಕರೂಪನಾಗಿದ್ದಾನೆ ಅಂತಲೇ ಶ್ರುತಿಗಳು ಹೇಳ್ತಾರೆ. ಸೊ ಇಲ್ಲಿ ಈ ಹೇಳುವ ಪ್ರಯುಕ್ತವಾಗಿ ಶ್ರುತಿ ಏನನ್ನು ಹೇಳ್ತಾ ಇದೆ? ಐಕ್ಯವನ್ನು ಹೇಳ್ತಾ ಇದೆಯಾ? ಐಕ್ಯವನ್ನು ಹೇಳ್ತಿಲ್ಲ ಅಂತ. ವಿರೋಧೇತು ಯುಕ್ತಿಮತ ಏವ ಬಲತ್ವಂ. ಇಲ್ಲ ರೀ, ಪರಯವ್ಯಯೇ ಸರ್ವೇ ಏಕೀಭವಂತಿ ಅಂತ ಶ್ರುತಿ ಇದಲ್ಲ, ಐಕ್ಯವನ್ನು ಹೇಳುವಂತಹ ಶ್ರುತಿಗಳಿದೆಲ್ಲ. ಇಲ್ಲ, ವಿರೋಧ ಬಂತು ಅಂತಾದರೆ ಯಾವುದಕ್ಕೆ ಯುಕ್ತಿ ಪ್ರಬಲವತ್ವ ಇರುತ್ತದೋ ಅದು ಮಾನ ಅಂತ ಅನಿಸಿಕೊಳ್ತದೆ. ಆಯಿತಾ? ನೋಡಿ, ಯುಕ್ತಿಯುಕ್ತಾಶ್ಚ ಅತ್ರೋಕ್ತಾ. ಇಲ್ಲಿ ನಾವು ಹೇಳಿದ್ದೀವಲ್ಲ ಭೇದಶ್ರುತಿಗಳು, ಭೇದಶ್ರುತಿಗಳಿಗೆ ಯುಕ್ತಿ ಪ್ರಬಲತ್ವ ಇದೆ. ಎಂತಹ ಯುಕ್ತಿ ಪ್ರಬಲತ್ವ ಇದೆ ಅಂತಂದರೆ, ಪ್ರತ್ಯಕ್ಷ ಯುಕ್ತಿ ಪ್ರಬಲತ್ವ ನೋಡೋದು. ನಾರದರು ಸಾಕ್ಷಾತ್ತಾಗಿ ಕಾಣ್ತಾರೆ, ಭಿನ್ನರಾಗಿ ಕಾಣ್ತಾರೆ. ಅಷ್ಟು ಮಾತ್ರವಲ್ಲ, ಆಗಮ ಯುಕ್ತಿ ಪ್ರಬಲತ್ವ ಇದೆ. ಹಿಂದೆ ಹೇಳಿದ್ದೇವೆ, ಮಗ್ನಾಶ್ಚತೆ ಏನು ಮಗ್ನಸ್ಯ ಹಿ ಪರೇಜ್ಞಾನೆ ಕಿಮ್ನು ದುಃಖತರಂ ಭವೇತ್. ಮೋಕ್ಷಧರ್ಮಪುರದಲ್ಲಿ ಭೀಷ್ಮಾಚಾರ್ಯ ಹೇಳುವಂತಹ ವಾಕ್ಯ ಅಲ್ವಾ? ಅವನಿಗೆ ಸ್ಮರಣೆಯೇ ಇಲ್ಲದೆ ಹೋದರೆ, ಏಕೀಭಾವವನ್ನು ಸ್ಮರಣೆ ಹೊಂದೇ ಹೋದರೆ ಅವನಿಗೆ ದುಃಖದ ಸ್ಮರಣೆ ಇಲ್ಲದೆ ಹೋದರೆ ಇದಕ್ಕಿಂತ ದುಃಖ ಇನ್ನೇನಿದೆ? ಐಕ್ಯ ಇಲ್ಲ ಅಂತಲೇ ಭೀಷ್ಮರ ಪರವಾಗಿ ವಾದ ಮಾಡುವಂತಹ ಯಾವುದು? ಭೀಷ್ಮಾಚಾರ್ಯ ಹೇಳುವಂತಹ ಮೋಕ್ಷಧರ್ಮ ಪರವ ಆಗಮದ ಯುಕ್ತಿ ಇದೆ, ಪ್ರತ್ಯಕ್ಷದ ಯುಕ್ತಿ ಇದೆ. ನಮಗೆ ನಾರದು ಸಾಕ್ಷಾತ್ತಾಗಿ ಕಂಡಿದ್ದಾರೆ. ಹೀಗೆ ಅಥೋ ಜಲೇ ಜಲೇಕೀಭಾವತ್ ಏಕೀಭಾವ ಉಕ್ತಂ ಚ ಯಥೋದಕಂ ಶುದ್ಧೇ ಶುದ್ಧಂ ಯಥಾ ನದ್ಯ ಇತ್ಯಾದೋ. ಆದ್ದರಿಂದಾಗಿ ಆದರೆ ಐಕ್ಯವನ್ನು ಹೇಳುವಂತಹ ಶ್ರುತಿಗಳಿಗೆ ಯುಕ್ತಿ ಪ್ರಬಲತ್ವ ಎಲ್ಲೂ ಕಾಣೋದಿಲ್ಲ, ಯುಕ್ತಿ ಸಾಮರ್ಥ್ಯ ಎಲ್ಲೂ ಕಾಣೋದಿಲ್ಲ. ಮತ್ತು ಅದಕ್ಕೆ ವಿರೋಧ ಬಂತು, ಮತ್ತು ಅದಕ್ಕೇನು ಅರ್ಥ ಅಂದರೆ ಅದಕ್ಕೆ ಅರ್ಥವನ್ನು ನಾವು ಸರಿಯಾಗಿ ರೀತಿಯಲ್ಲಿ ಚಿಂತನೆ ಮಾಡಬೇಕು. ನೋಡಿ, ಕೆಲವೊಂದು ಶ್ರುತಿಗಳು ಹೇಳ್ತವೆ ಏನು ಅಂತ, ಯಥೋದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾದೃಗೇವ ಭವತಿ ಅಂತ ಉಪನಿಷತ್ತು ವಾಕ್ಯ ಹೇಳ್ತದೆ. ಅಲ್ಲಷ್ಟೇ ಹೇಳಿದ್ದಾರೆ ಆಚಾರ್ಯರು, ಯಥೋದಕಂ ಶುದ್ಧೇ ಶುದ್ಧಂ ಅಂತ. ನಂತರದಲ್ಲಿ ಯಥಾ ನದ್ಯ ಅಂತ ತಗೊಂಡಿದ್ದಾರೆ, ಅದು ಒಂದು ಶ್ರುತಿ. ಎಲ್ಲ ಉಪನಿಷತ್ತುಗಳಲ್ಲಿ ಬರುವಂತಹ ವಾಕ್ಯಗಳು. ಯಥೋದಕಂ ಶುದ್ಧಂ ಶುದ್ಧಂ ಶುದ್ಧೇ ಶುದ್ಧಂ ಆಸ್ತಿಕಂ ತಾದೃಗೇವ ಭವತಿ. ಇವಾಗ ಒಂದು ನೀರಿನಲ್ಲಿ ನೀರು ಹಾಕಿದ್ರೆ ಏನಾಗ್ತದೆ? ಏಕೀಭಾವ ಅಂತದೆ. ಏಕೀಭಾವ ಅಂದ್ರೆ ಅರ್ಥ ಏನು? ಒಂದೇ ಸ್ಥಾನದಲ್ಲಿ ಕೂಡಿಕೊಳ್ತದೆ ಅಂತ ಅರ್ಥ. ಉದಾಹರಣೆಗೆ, ಸಮುದ್ರದಲ್ಲಿ ನದಿ ಹೋಗಿ ಸೇರಿದರೆ ಏನಾಯಿತು? ಸಮುದ್ರಕ್ಕೆ ಸೇರಿದಂತಹ ನದಿ ಯಾವತ್ತು ನದಿಯಾಗೇ ಇರ್ತದೆ, ಆದರೆ ಒಂದು ಸ್ಥಾನದಲ್ಲಿ ಸೇರಿಕೊಳ್ಳುವಂಥದ್ದಾಗ್ತದೆ, ಒಂದು ಸಂಗಮವಾಗ್ತದೆ ಅಷ್ಟೇ ಹೊರತು ಅದೇ ಆಗ್ತದೆ ಅಂತ ಅರ್ಥವಲ್ಲ. ಅರ್ಥ ಆಯ್ತಾ? ನೋಡಿ, ಯಥೋದಕಂ ಅದನ್ನು ಏನು ಇದೆ ಹೇಳ್ತಾ ಇದೆ. ಶ್ರುತಿಗಳ ಅಂದರೆ ಉಪನಿಷತ್ತುಗಳ ವಾಕ್ಯವೂ ಇದೆ. ಯಥೋದಕಂ ಶುದ್ಧೇ ಶುದ್ಧಂ ಆಸ್ತಿಕಂ ತಾದೃಗೇವ ಭವತಿ. ತಾದೃಗೇವ ಭವತಿ, ಅದರಂತೆ ಆಗ್ತದೆ ಇದು. ಶುದ್ಧವಾದಂತಹ ನೀರಿನಲ್ಲಿ ಮತ್ತೊಂದು ಶುದ್ಧವಾದಂತಹ ನೀರನ್ನು ಸಂಯೋಗವಾದಾಗ ಏನಾಗ್ತದೆ? ಅದರಂತೆ ಇದು ಆಗ್ತದೆ, ಒಂದೇ ಸ್ಥಾನದಲ್ಲಿ ಸೇರಿಕೊಳ್ತದೆ ಅಂತ ಅರ್ಥ. ಅದರ ಅರ್ಥ ಏನಾಗಾದರೆ ಏಕೀಭಾವ ಅರ್ಥ ಹೇಳ್ತಾ ಇದೆ ಶ್ರುತಿಗಳು. ಅದಕ್ಕೆ ಸರಿಯಾದ ಅರ್ಥವನ್ನು ಚಿಂತನೆ ಮಾಡಬೇಕು. ಐಕ್ಯಪರವಾಗಿ ಹೇಳುವಂತಹ ಶ್ರುತಿಗಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥದ ಚಿಂತನೆಯನ್ನು ಮಾಡಬೇಕು. ತತ್ರಾಪಿ ಅನ್ಯೋನ್ಯಾತ್ಮಕತ್ವೇ ವೃದ್ಧ ಸಂಭವ. ಎಷ್ಟು ಚಂದ ಹೇಳ್ತಾರೆ. ಇಲ್ಲ ರೀ, ಸಮುದ್ರಕ್ಕೆ ಸೇರಿದಂತಹ ನದಿ ಸಮುದ್ರನೇ, ಅದು ಒಂದೇ ಅನ್ಯೋನ್ಯ, ಅದು ಒಂದೇ ಏಕೀಭಾವ ಐಕ್ಯನೇ ಅಂತ ಹೇಳಿದ್ರೆ ವೃದ್ಧ ಸಂಭವ. ವೃದ್ಧಿ ಆಗದೆ ಹೋಗಬೇಕಾಗಿತ್ತು. ವೃದ್ಧಿ ಕಾಣ್ತೀವಿ ತಾನೇ ಅಲ್ಲಿ. ಸಂಗಮ ಕ್ಷೇತ್ರಕ್ಕೆ ಹೋಗಿ ಕಂಡಾಗ ನಮಗೇನು ಗೊತ್ತಾಗ್ತದೆ?
ಆ ಒಂದು ಭಾಗದಲ್ಲಿ ವೃದ್ಧಿ ಕಾಣ್ತದೆ. ಇದು ಓದೆರಡು ಒಂದೇ ಅಂದರೆ ವೃದ್ಧಿ ಕಾಣದೇ ಹೋಗಬೇಕಾಗಿತ್ತು. ವೃದ್ಧಿ ಕಾಣದೇ ಹೋಗ್ತದ ಅಲ್ಲಿ. ಆ ಸಂಗಮ ಭಾಗದಲ್ಲಿ ಏಕೀಭಾವ ಅನ್ನುವಂತಹ ಸ್ಥಳದಲ್ಲಿ ಏನಾಗ್ತದೆ ನಮಗೆ ಹೆಚ್ಚಾಗಿ ಕಾಣ್ತದೆ. ಬೇರೆ ಕಡೆಯಲ್ಲಿ ನೋಡಿದ್ರೆ ಸ್ವಲ್ಪ ಕಡಿಮೆ ಕಾಣ್ತದೆ. ಸಮುದ್ರ ದೊಡ್ಡ ವಿಶಾಲ, ಆದರೆ ಅದಕ್ಕಿಂತಲೂ ಸಂಗಮ ಹೊಂದುವಂತಹ ಕ್ಷೇತ್ರದಲ್ಲಿ ವಿಶಾಲವಾಗಿ ಕಾಣ್ತದೆ. ಐಕೀಭಾವ ಅಂದರೆ ಒಂದೇ ಅಂತಾಗಿದ್ದರೆ ವೃದ್ಧಿನೇ ಕೂಡದೇ ಹೋಗಬೇಕಾಗಿತ್ತು. ಅಸ್ತಿ ಚ ಈಶತ್ ಸಮುದ್ರೇ ಬಿದ್ವಾರಿ, ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಮಹತ್ವಾತ್ ಅನ್ಯತ್ರ ಅದೃಷ್ಟಿ. ಹೀಗೆ ಏನು ಅಲ್ಪವೃದ್ಧಿಯಂತೂ ಕಾಣ್ತೇವೆ. ಇನ್ನೂ ಕೆಳಗಡೆ ಕಾಣಲ್ಲ. ಎಲ್ಲಿ ಕಾಣಲ್ಲ? ಮಹತ್ವ. ಈಗ ದೊಡ್ಡದಾಗಿದೆ ಸಮುದ್ರ, ಎಲ್ಲೋ ಒಂದು ಕಡೆ ಮಾತ್ರ ಸಂಗಮ ಹೊಂದ್ತಾ ಇರ್ತದೆ, ಎಲ್ಲೋ ಒಂದು ಕಡೆ ಸಂಗಮ ಹೊಂದುವಂತಹ ನೀರು ಕಡಿಮೆ ಇರ್ತದೆ, ನದಿ ಪಾತ್ರ ಬಹಳ ಕಡಿಮೆ ಇರ್ತದೆ. ಸಮುದ್ರ ಬಹಳ ವಿಶಾಲ, ಬಹಳ ಮಹತ್ವವನ್ನು ಪಡ್ಕೊಂಡಿರ್ತದೆ. ಬೇರೆಲ್ಲ ಕಡೆ ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆ? ಸಮುದ್ರ ದೊಡ್ಡದು, ನದಿಯ ನೀರು ಅದರ ಪಾತ್ರ ಬಹಳ ಚಿಕ್ಕದು. ಆದ್ದರಿಂದಾಗಿ ಬೇರೆ ಕಡೆ ನಮಗೆ ಕಾಣೋದಿಲ್ಲ. ಆದರೆ ಸಂಗಮ ಹೊಂದುವಂತಹ ಸ್ಥಳದಲ್ಲಂತೂ ನಾವು ಕಾಣ್ತೇವೆ, ವೃದ್ಧಿ ಕಾಣ್ತೇವೆ. ಇಲ್ಲದೆ ಹೋದರೆ ಎರಡೂ ಒಂದೇ ಅಂತಾದರೆ ಏನಾಗಬೇಕಿತ್ತು? ವೃದ್ಧಿಯೇ ಕೂಡದೇ ಹೋಗಬೇಕಾಗಿತ್ತು ಅಂತ ಪ್ರಶ್ನೆ ಹಾಗೆ ಉಳ್ಕೊಳ್ತದೆ ಅಂತ ನೋಡಿ. ಮತ್ತೊಂದು ಕೆಲವೊಂದು ವಿಷಯಗಳನ್ನು ತಿಳಿಸ್ತಾರೆ. ಏನು ಅಂತ ನೀರಿನ ಉದಾಹರಣೆಯನ್ನು ಹೇಳ್ತಾರೆ. ಏನು ಅಂತ ಮತ್ತೊಂದು ಶ್ರುತಿ ಇದೆ. ಅಂದರೆ ಮಹಾಕೂರ್ಮ ಪುರಾಣ, ಶ್ರುತಿಯಲ್ಲ ಇದು, ಮಹಾಕೂರ್ಮ ಪುರಾಣ ಹೇಳುವಾಗ ತ ಏವಾಪೋ ದದೋ ತಸ್ಯ ಸಋಷಿ ಶಂಸಿತವ್ರತಃ ಇತಿ ಮಹಾಕೂರ್ಮೆ ಸರ್ವ ಸಮರ್ಥಾನಾಂ ವೇದಜ್ಞಾನಾಚ. ಯಾರು ಶಂಸಿತವ್ರತ, ಯಾರು ವಸಿಷ್ಠರು ಇಂದ್ರನು ಕೊಟ್ಟಂತಹ ನೀರನ್ನು, ಕಮುಳ್ಳಿ ನೀರನ್ನು ತನ್ನ ಕಮುಂಡಲಿ ಹಾಕಿಕೊಂಡು ಮತ್ತೆ ಆ ಕಮುಳ್ಳಿ ನೀರನ್ನೇ ಇಂದ್ರನಿಗೆ ಕೊಟ್ಟರಂತೆ. ಅವನಿಂದ ಪಡೆದಂತಹ ನೀರು ಆಪೋ ತಸ್ಸೇವದದು, ಆ ಕಮಳಿನಿಂದನೇ ಮತ್ತೆ ಅವನಿಗೆ ಕೊಟ್ಟರಂತೆ. ಇದರಿಂದ ಅರ್ಥ ಏನಾಗ್ತದೆ? ನಮಗೆ ಸರಿಯಾಗಿ ಅರ್ಥ ಆಗದೆ ಹೋಗೋದು. ಸಮರ್ಥಾನ ವೇದಜ್ಞಾನಾಚ, ಸಾಮರ್ಥ್ಯರಿಗೂ ಉಳ್ಳಂತಹವರಿಗೆ, ಶಕ್ತಿ ಅದರ ಜ್ಞಾನ ಉಳ್ಳವರಿಗೆ ವೇದಜ್ಞಾನ ಯಾವತ್ತೂ ಗೊತ್ತಾಗ್ತದೆ ಅವರಿಗೆ. ಎರಡೂ ಒಂದೇ ನೀರಂದರೆ ತೊಗೊಂಡು ಮತ್ತೆ ಯಾಕೆ ಇವರಿಂದ ಕಮಲಿನಿಂದ ಅವ್ರ ಕಮಲಿನ ನೀರು ಹಾಕಬೇಕು? ಎರಡು ಒಂದೇ ಅಲ್ಲ. ಇವರು ತೆಗೆದುಕೊಂಡು ಈ ನೀರನ್ನು ಮತ್ತು ಅವ್ರ ಕಮಲಿಗೆ ಹಾಕಿ ಅವರಿಗೆ ಕೊಡೋದೇನು? ಹೀಗೆ ಏಕೀಭಾವ ಅಂದ್ರೆ ಅರ್ಥ ಏನು? ಅದರ ಜೊತೆಗೆ ಸಮ್ಮಿಲನವಾಗ್ತದೆ ಅಂತ ಅರ್ಥ. ಒಂದೇ ಸ್ಥಾನವನ್ನು ಪಡೆದುಕೊಳ್ತದೆ. ಪರೇ ಅವ್ಯಯೇ ಏಕೀಭವಂತಿ ಅಂದರೆ ಆ ಪರಮಾತ್ಮನಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಒಂದೇ ಸ್ಥಾನವನ್ನು ಪಡ್ಕೊಳ್ತಾರೆ ಅಂತ ಅರ್ಥ, ಹೊರತು ಐಕ್ಯ ಹೊಂತಾರೆ ಅಂತ ಅರ್ಥವಲ್ಲ. ಐಕ್ಯಭಾವಕ್ಕೆ ಪದಕ್ಕೆ ಅರ್ಥ ಏನು? ಒಂದೇ ಸ್ಥಾನದಲ್ಲಿರುವಂಥವರಾಗ್ತಾ, ಅವನ ಸಾದೃಶ್ಯವನ್ನು ಪಡೆಯುವಂಥವರಾಗ್ತಾರೆ. ಮತ್ತೊಂದು ಕೆಲವೊಂದು ಶ್ರುತಿಗಳನ್ನು ಹೇಳ್ತಾನೆ. ನೇವ ತತ್ಪಾಪ್ನುವಂತೇತೆ ಬ್ರಹ್ಮೇಶಾನಾದಯಸ್ಸುರ ಯತ್ತೇ ಪದಂ ಹಿ ಕೈವಲ್ಯಂ. ನೋಡಿ, ಯಾವತ್ತೂ ಸಹಿತ ಬ್ರಹ್ಮ, ಈಶಾ, ಈ ರುದ್ರ ಮೊದಲಾದವರೆಲ್ಲ ಸರ್ವೋತ್ತಮತ್ವ ಪದವಿಯನ್ನು ಯಾವತ್ತೂ ಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಸರ್ವೋತ್ತಮನಾದಂಥ ವಿಷ್ಣುವಿನ ಪದವಿಯನ್ನು ಯಾವತ್ತೂ ಪಡೆಯೋದಿಲ್ಲ ಬ್ರಹ್ಮಾದಿ ದೇವತೆಗಳು ಅಂತ. ಮತ್ತು ಐಕ್ಯ ಎಲ್ಲಿದೆ? ಇದು ನಿಷೇಧ ಅಚ್ಚ ನಾರದೀಯ ಪುರಾಣದಲ್ಲಿ ನಿಷೇಧನ ಮಾಡಿದ್ದಾರೆ. ಯಾವತ್ತೂ ಒಂದಾಗೋದು ಅರ್ಥ ಏನು? ಪರವ್ಯಯ ಆ ಶ್ರುತಿಗೆ ಅರ್ಥವೇನು ಅಂದರೆ ಒಂದೇ ಸ್ಥಾನದಲ್ಲಿ ಕೂಡಿಕೊಳ್ಳುವಂಥರಾಗ್ತಾರೆ. ಮೋಕ್ಷದಲ್ಲಿ ಒಂದಾಗ್ತಾರೆ ಅರ್ಥ ಏನು? ಒಂದು ಸ್ಥಾನದಲ್ಲಿ ಕೂಡಿಕೊಳ್ಳುವವರಾಗ್ತಾರೆ. ಎಲ್ಲ ಮೈಸೂರಲ್ಲಿ ಒಂದಾಗ್ತಾರೆ ಅನ್ನೋ ಅರ್ಥ ಏನು? ಇಲ್ಲಿಂದ ಹೊರಟಂತಹ, ಬೆಂಗಳೂರಿಂದ ಹೊರಟಂತಹ ವ್ಯಕ್ತಿಗಳೆಲ್ಲ ಮೈಸೂರಲ್ಲಿ ಒಂದಾಗ್ತಾರೆ ಅರ್ಥ ಏನು? ಎಲ್ಲ ಒಂದಾಗ್ಬಿಟ್ರಾ? ಒಂದೇ ವ್ಯಕ್ತಿಗಳಾಗ್ಬಿಟ್ರಾ? ಎಲ್ಲ ಒಂದು ಕಡೆ ಕೂಡಿಕೊಂಡಿದ್ದಾರೆ. ಇಲ್ಲಿಂದ ಬೇರೆ ಬೇರೆಯಾಗಿ ಹೋದವರು ಅಲ್ಲೂ ಒಂದು ಕಡೆ ಸತ್ರಯದಲ್ಲಿ ಕೂಡಿಕೊಂಡಿದ್ದಾರೆ ಅಂತ ಅರ್ಥ. ಆ ರೀತಿಯಲ್ಲಿ ಚಿಂತನೆ. ಸ್ವವಿಚಾರಶ್ಚ ನಿರ್ಣಯ ಕೃತಃ ಮೋಕ್ಷಧರ್ಮೇಶು. ನೋಡಿ, ಯುಕ್ತಿ ಪ್ರಾಬಲ್ಯ ಇದೆ ನಮಗೆ. ಯಾವ ಯುಕ್ತಿ ಪ್ರಾಬಲ್ಯ? ವೇದಶ್ರುತಿಗೆ. ಮೋಕ್ಷದಲ್ಲಿ ಭೇದವಿಲ್ಲ ಅಂತ ಹೇಳುವಂತಹ ಶ್ರುತಿಗೆ ಯುಕ್ತಿ ಪ್ರಾಬಲ್ಯ. ನಾರದರು ಕಂಡ ಹಾಗೆ, ನಾರದರು ಕಂಡಿದ್ದಾರೆ ಪ್ರತ್ಯಕ್ಷದ ಯುಕ್ತಿ ಪ್ರಾಬಲ್ಯ. ಮೋಕ್ಷಧರ್ಮ ಪರ್ವದಲ್ಲಿ ಕಾಣುವ ಹಾಗೆ ಮೋಕ್ಷಧರ್ಮ ಪರ್ವದಲ್ಲಿ ಸಾಮಾನ್ಯವಾಗಿ ಕಂಡಿಲ್ಲ. ಅದನ್ನು ಸ್ಪಷ್ಟಪಡಿಸ್ತಾರೆ. ಏನು ಅಲ್ಲಿ ವಿಷಯ ಅಂತಂದರೆ, ಇಲ್ಲಿ ಜನಮೇಜನೆಯ ಪ್ರಶ್ನೆ ಶುರುವಾಗ್ತದೆ. ಏನು ಪ್ರಶ್ನೆ ಅವನದು? ಅಲ್ಲಿ ಎಲ್ಲಿ ಮೋಕ್ಷದಲ್ಲಿ ಕಾಣುವಂಥವರು ಬಹಳ ಮಂದಿ ಇದ್ದಾರಲ್ಲ, ಆ ಮಂದಿಗಳಲ್ಲಿ ಸರ್ವಶ್ರೇಷ್ಠನಾದ ಒಬ್ಬ ಇದ್ದಾನೋ ಇಲ್ಲವೋ ಅಂತ ಪ್ರಶ್ನೆಯಲ್ಲಿ ಜೀವೇಶ್ವರರ ಭೇದವನ್ನೇ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಯಾರು? ವೈಶಂಪಾಯನರು. ಮೋಕ್ಷಧರ್ಮ ಪರ್ವದಲ್ಲಿ ನೋಡಿ, ಒಂದು ಪ್ರತ್ಯಕ್ಷ ಪ್ರಾಬಲ್ಯ ಇದೆ ನಮಗೆ, ಮತ್ತು ಆಗಮ ಪ್ರಾಬಲ್ಯ. ಮೋಕ್ಷಧರ್ಮ ಪರ್ವದಲ್ಲಿ ಮಹಾಭಾರತ ಹೇಳುವ ಹಾಗೆ ಆಗಮ ಅಂದರೆ ಪೌರುಷಾಗಮದ ಪ್ರಾಬಲ್ಯ. ಅನೇಕ ಶ್ರುತಿಗಳ
ಅಪೌರುಷೇಯ ಆಗಮ ಶ್ರುತಿಗಳ ಪ್ರಾಬಲ್ಯ, ಹೀಗೆ ಮೂರು ರೀತಿಯಲ್ಲಿ ಪ್ರಾಬಲ್ಯ ಇದೆ ನಮಗೆ. ಆದರೆ ಐಕ್ಯ ಹೇಳುವಂತಹ ಶ್ರುತಿಗಳಿಗೆ, ಐಕ್ಯಪರವಾಗಿ ಚಿಂತನೆ ಮಾಡುವಂತಹ ಶ್ರುತಿಗಳಿಗೆ ಪ್ರಾಬಲ್ಯ, ಯುಕ್ತಿ ಪ್ರಾಬಲ್ಯ ಯಾವುದೂ ಇಲ್ಲ. ಮತ್ತು ಅದಕ್ಕೆ ಅರ್ಥವನ್ನು ಬೇರೆ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ನೋಡೋಣ. ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಮುಂದೆ ತಿಳಿಸೋಣ. ಸವಿಚಾರಶ್ಚರಣೆಯ ಕೃತ ಮೋಕ್ಷಧರ್ಮೇಶು. ಸವಿಚಾರಶ್ಚ ಅಂದರೆ ವಿಚಾರ ಮಾಡಿ ನಿರ್ಣಯ ತಗೊಂಡಿದ್ದಾರೆ ಅಂತ. ಸುಮ್ಮನೆ ಹಾಗೆ ಭೇದವನ್ನು ಹೇಳ್ತಾ ಇಲ್ಲ. ಜೀವೇಶ್ವರರಿಗೆ ಭೇದ ನಿಶ್ಚಿತ ಅಂತ ಸುಮ್ಮನೆ ಹೇಳ್ತಿಲ್ಲ, ವಿಚಾರಗಳನ್ನು ಮಾಡಿ ಮಂಡನೆ ಮಾಡಿ ನಿರ್ಣಯ ತಗೊಂಡ್ಕೊಂಡಿದ್ದಾರೆ. ಇದೊಂದು ಪ್ರಾಬಲ್ಯ, ಯುಕ್ತಿ ಪ್ರಾಬಲ್ಯ, ಸುಮ್ಮನೆ ಹೇಳಿಲ್ಲ ಅವರು. ಫಲವಾಂಶ ವಿಚಾರ ನಿರ್ಣಯೋ ವಾಕ್ಯ ಮಾತ್ರ ಆತ ಅಲ್ವಾ. ಯಾವುದು ವಿಚಾರ ಮಾಡಿ ನಡೆಕೊಳ್ಳುವಂತಹ ವಾಕ್ಯಗಳು ಏನಾಗ್ತದೆ ಅವತ್ತು ಅತ್ಯಂತ ಪ್ರಬಲ ಅಂತ ಅನಿಸಿಕೊಳ್ತದೆ, ಪ್ರಬಲ ಯುಕ್ತಿ ಅಂತ ಅನಿಸಿಕೊಳ್ತದೆ. ಅಥೋ ಯತ್ರ ನಾಣ್ಯತ್ ಪಶ್ಯತಿ ಇತ್ಯಾದ್ಯಪಿ ತಧೀನ ಸತ್ತಾದಿ ವಾಚಿ ಅನ್ಯಥಾ ಕಥಂ ಐಶ್ವರ್ಯಾದಿ ಸ್ಯಾತ್. ಅಷ್ಟು ಮಾತ್ರವಲ್ಲ, ಯತ್ರ ನಾಣ್ಯತ್ ಪಶ್ಯತಿ ಮೊದಲಾದ ಶ್ರುತಿಗಳಿಗೆ ಏನು ಅರ್ಥ ಮಾಡ್ತೀರಾ ಅಂತ ಪ್ರಶ್ನೆ ಬರ್ತದೆ ನಂತರ. ಅವ ಏನನ್ನು ಕಾಣೋದಿಲ್ಲ, ಏನನ್ನು ನೋಡೋದಿಲ್ಲ, ಏನೂ ಇಲ್ಲ ಅಂತೆಲ್ಲ ಶ್ರುತಿಗಳಿದೆಲ್ಲ. ಏನೂ ಇಲ್ಲ, ಏನೂ ಕಾಣೋದಿಲ್ಲ, ಏನೂ ಇಲ್ಲ ಅಂದರೆ ಅದಕ್ಕೇನು ಅರ್ಥ? ಅರ್ಥ ಏನು ಅಂದರೆ, ಇವ ಜೀವಾತ್ಮ ಪರಮಾತ್ಮ ಒಂದೇ ಅಂತಲ್ಲ ಅರ್ಥ. ಜೀವಾತ್ಮ ಅಲ್ಲಿ ಏನೂ ಕಾಣೋದಿಲ್ಲ, ಏನನ್ನು ನೋಡೋದಿಲ್ಲ, ಏನೂ ಇಲ್ಲವ ಅಂದರೆ ಅವನೇ ಬ್ರಹ್ಮ ಅಂತ ಅರ್ಥ. ಹಾಗಲ್ಲ ಅರ್ಥ. ಇವ ಏನನ್ನು ಪರಮಾತ್ಮನ ಅನುಗ್ರಹವಿಲ್ಲದೆ ಕಾಣೋದಿಲ್ಲ, ಯಾವುದನ್ನು ಪರಮಾತ್ಮನ ಅನುಗ್ರಹವಿಲ್ಲದೆ ನೋಡೋದಿಲ್ಲ, ಪರಮಾತ್ಮನ ಅನುಗ್ರಹವಿಲ್ಲದೆ ಇವನ ಯಾವ ಸುಖಗಳೂ ಇಲ್ಲ ಅಂತ ಅವನ ಅಧೀನತೆಯಲ್ಲಿ ಹೇಳುವಂತಹ ಶ್ರುತಿಗಳು ಅಂತ ಚಿಂತನೆ ಮಾಡಬೇಕು. ಇಲ್ಲದೆ ಹೋದರೆ ಅನ್ಯಥಾ ಕಥಂ ಐಶ್ವರ್ಯಾದಿ ಸ್ಯಾತ್. ನಿಮ್ಮ ಪರವಾಗಿ ಐಕ್ಯ ಹೇಳಿಬಿಟ್ರೆ ಅವಾಗ ಏನು ನೋಡಲ್ಲ, ಏನೂ ಕಾಣಲ್ಲ ಅಂದರೆ ಪರಮಾತ್ಮನಿರುವಂತಹ ಸರ್ವೋತ್ಕೃಷ್ಟತ್ವ, ಸರ್ವೋತ್ತಮತ್ವ, ಕಲ್ಯಾಣ ಪೂರ್ಣಗುಣತ್ವಾದಿಗಳು ಎಲ್ಲಿ ಇರುತ್ತೆ ಅಂತ ಆಗ್ತದೆ. ಏನೂ ಇಲ್ಲ, ಏನೂ ಇಲ್ಲ ಅಂದರೆ ಅದೂ ಇಲ್ಲ ಅಂತ ಆಗಿಬಿಡ್ತದೆ. ಐಕ್ಯ ಚಿಂತನೆ ಮಾಡಿಯೂ ಸಹಿತ ಅವನಿಗೆ ಏನೂ ಇಲ್ಲ ಅಂತ ಆಗಿಬಿಡ್ತಾನವ ಅಲ್ವಾ. ಹಾಗೆ ಅರ್ಥ ಇಲ್ಲ. ಅವ ಸರ್ವೋತ್ಕೃಷ್ಟನಾದವ, ಸರ್ವೋತ್ತಮನಾದವ ಅಂತ ಅವನಿಗೆ ಯಾವತ್ತೂ ಚಿಂತನೆ ಇದೆ. ಮತ್ತು ಈ ಶ್ರುತಿಗೆ ಏನರ್ಥ? ಪರಮಾತ್ಮನ ಅಧೀನತೆಯಲ್ಲೇ ಅವನು ಕಾಣ್ತಾನೆ, ಎಲ್ಲ ಸುಖವನ್ನು ಅನುಭವಿಸ್ತಾನೆ. ನಚ ತನ್ ಮಾಯಾಮಯಂ ಇತ್ಯುಕ್ತಂ. ಅವ ಮಾಯಾ ರೂಪಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಮಾಯೆ. ಅಲ್ಲಿ ಏನೂ ಇಲ್ಲ ಅಂದರೆ ಮಾಯೆ, ಪರಮಾತ್ಮನ ಮಾಯೆ ಮಾತ್ರ ಇದೆ ಅಂತಲ್ಲ ಅರ್ಥ. ಹೀಗೆ ಅನ್ಯಥಾ ಕಥಂ ತತ್ರೈವ ಸ ಏಕದಾ ಇತ್ಯಾದಿ ಭೂಯಾತ್. ಇಲ್ಲದೆ ಹೋದರೆ ಅವ ಸ ಏಕದಾ ಅಂತ ಹೇಳಬೇಕಾದಂಥ ಶ್ರುತಿಗಳೇ ಹೇಳಬೇಕಾದಾಯಿತು. ಹೀಗೂ ಹೇಳ್ತಾ ಇದೆ, ಯತ್ರ ನಾಣ್ಯತ್ ಪಶ್ಯತಿ ಅಂತಲೂ ಹೇಳ್ತಾ ಇದೆ. ಇನ್ನೊಂದೇನು ಹೇಳ್ತಾ ಇದೆ, ಸ ಏಕದಾ ಪಶ್ಯತಿ ಅಂತಲೂ ಹೇಳ್ತಾ ಇದೆ. ಸ ಏಕದಾ ಏನೂ ಇಲ್ಲ ಅಂತ ಹೇಳೋದು, ಅವ ಏಕರೂಪನಾಗಿದ್ದಾನೆ ಅಂತ ಹೇಳೋದು. ಏನಾಯ್ತು ಇವಾಗ? ಅರ್ಥ ಆಗ್ತಾ ಇದೆಯಾ? ವಿರೋಧ. ಏನೂ ಇಲ್ಲ, ಏನೂ ಕಾಣೋದಿಲ್ಲ ಅಂತ ಹೇಳೋದು, ಸ ಏಕದ ಅಂತ ಹೇಳೋದು, ಒಂದೇ ರೂಪನಾಗಿದ್ದಾನೆ ಅಂತ ಹೇಳೋದು. ಏನೂ ಇಲ್ಲ ಅಂದರೆ ರೂಪಾದಿಗಳು ಏನೂ ಇಲ್ಲ ಅಂತ, ಒಂದು ರೂಪನಾಗಿದ್ದಾನೆ ಅಂತ ವಿರೋಧ. ಮತ್ತು ಅದನ್ನು ವಿರೋಧ ಹೇಗೆ ನಾವು ಅದನ್ನು ಸರಿ ಮಾಡಬೇಕು? ಯುಕ್ತಿಯುಕ್ತವಾಗಿ ಅದನ್ನು ವಿರೋಧವನ್ನು ಸರಿ ಮಾಡಬೇಕು. ಏನೋ ಕಾಣೋದಿಲ್ಲ ಅರ್ಥ ಏನೋ? ಪರಮಾತ್ಮನ ಅಧೀನತೆಯಲ್ಲಿ ಕಾಣ್ತಾನೆ ಹೊರತು ತಾನೇ ಸ್ವಯಂ ತಾನು ಯಾವುದನ್ನು ಕಾಣಲಿಕ್ಕೂ ಯಾವ ಸುಖವನ್ನು ಪಡೀಲಿಕ್ಕೂ ಸಮರ್ಥನಲ್ಲ. ಅಂದರೆ ಅರ್ಥ ಏನು? ಅವ ಐಕ್ಯನಲ್ಲ, ಅವನ ಅಧೀನತೆಯಲ್ಲೇ ಇರುವಂಥವ. ಯಾರು ಯಾಧನದಲ್ಲಿದ್ದಾನೋ ಅವ ಏನಾಗ್ತಾನೆ? ಅವನಿಗಿಂತ ಭಿನ್ನನೇ ಆಗಿದ್ದಾನೆ. ಹೀಗೆ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ ಅಂತ. ಮೋಕ್ಷಧರ್ಮ ಪರ್ವದಲ್ಲಿ ಚಿಂತನೆ ಮಾಡಿದ್ದಾರೆ. ಪುರುಷರು ಅನೇಕರೋ ಅಥವಾ ಒಬ್ಬನೋ ಅಂತ. ಅನೇಕರಾದರೆ ಒಂದು ಪ್ರಶ್ನೆ ಬರ್ತದೆ, ಅದರಲ್ಲಿ ಸರ್ವಶ್ರೇಷ್ಠರು ಯಾರು ಅಂತ. ಬಹಳ ಮಂದಿ ಇದ್ದಾರೆ ಮೋಕ್ಷದಲ್ಲಿ, ಆದರೆ ಸರ್ವಶ್ರೇಷ್ಠನಾದವ ಯಾರು ಅಂತ ಒಂದು ಪ್ರಶ್ನೆ ಬರ್ತದೆ. ಹೀಗೆ ಜನಮೇಜಯ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ವೈಶಂಪಾಯನರ ಉತ್ತರ ಏನು ಅಂದರೆ, ನೈರದಿಚ್ಛತಿ ಪರುಷಂ ಏಕಂ ಕುರುಕುಲೋದ್ವಹ ಅಂತ. ಕುರುಕುಲೋದ್ವಹ, ಕುರುಕುಲ ಶ್ರೇಷ್ಠನೇ ಅಂತ ಹೇಳ್ತಾ, ಪುರುಷನು ಒಬ್ಬನೇ ಎಂಬುವಂತಹ ಪಕ್ಷ ಇದು ಸರಿಯಲ್ಲ, ಇನ್ನು ಈ ಪ್ರಶ್ನೆ ಮಾಡೋದು ಸರಿಯಲ್ಲ ಅಂತ ಆಗ್ತದೆ ಅಂತ ಹೇಳಿ ಮುಂದೆ ಏನು ಮಾಡ್ತಾರೆ ಅಂತಂದರೆ, ಸರ್ವಶ್ರೇಷ್ಠನಾದವ ಒಬ್ಬ ಇದ್ದಾನೆ ಅಂತಲೇ ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಒಂದೇ ಪುರುಷ ಮೋಕ್ಷದಲ್ಲಿರುವಂಥದ್ದು ಒಂದೇ ಅಂತನೂ ಸರಿಯಲ್ಲ ಅಂತಲೂ ಹೇಳ್ತಾರೆ. ಸರ್ವಶ್ರೇಷ್ಠನಾದವ ಒಬ್ಬ ಇದ್ದಾನೆ ಅಂತಲೇ ಮೊದಲನೇ ಪ್ರಶ್ನೆಗೆ ಉತ್ತರ ಇಟ್ಕೊಂಡೆ ವಿಚಾರವನ್ನು ಮಾಡಿದ್ದಾರೆ. ಹೀಗೆ ವಿಚಾರಗಳನ್ನು ಮಾಡಿ ಗುಣಪೂರ್ಣನಾದಂತಹ, ಸಕಲಕ್ಕೂ ಕಾರಣನಾದಂತಹ, ಎಲ್ಲ ಜಗತ್ತಿಗೆ ಕಾರಣನಾದಂತಹ ಪರಮಾತ್ಮನನ್ನು ನಿರೂಪಣೆಯೂ ಮಾಡಿದ್ದಾರೆ. ಹೀಗೆ ನೋಡಿ, ವಿಚಾರಪೂರ್ವಕವಾಗಿ ಬಂದಂತಹ ನಿರ್ಣಯ ಇದು, ಸುಮ್ಮನೆ ಸಾಮಾನ್ಯವಾಗಿ ನಿರ್ಣಯ ಮಾಡಲಿಲ್ಲ. ಮೋಕ್ಷ ಧರ್ಮದಲ್ಲಿ ನಿರ್ಣಯ ಮಾಡಿದ್ದಾರೆ. ಅರ್ಥ ಏನು? ಸವಿಚಾರಪೂರ್ವಕವಾಗಿ, ಯುಕ್ತಿಯುಕ್ತವಾಗಿ, ಭೇದಶ್ರುತಿಗೆ ಅನುಗುಣವಾಗಿ ಏನು ಮಾಡಿದ್ದಾರೆ? ಭೇದ ಚಿಂತನೆಯನ್ನು ಮಾಡಿದ್ದಾರೆ. ಐಕ್ಯ ಸರಿಯಲ್ಲ ಅಂತಲೇ ಹೇಳಿದ್ದಾರೆ ಅಂತ ಅರ್ಥವನ್ನು ಮಾಡಬೇಕು. ಅದು ಬಂದ ವಿಷಯ ಹೇಳಿದೆ.
ಮತ್ತು ನಮ್ಮ ಪರವ್ಯೇಕಿ ಭವಂತಿ ಅಂತ ಪದಕ್ಕೆ ಅರ್ಥ ಏನು ಮಾಡಬೇಕು? ಏಕಂ ಸ್ಥಾನೇ ಭವತಿ, ಏಕೀ ಸ್ಥಾನೇ ಭವಂತಿ, ಒಂದೇ ಸ್ಥಾನದಲ್ಲಿ ಕುಡಿಕೊಳ್ತಾನೆ ಅಂತ ಹೇಳೋದು ಸರಿ ಅಂತ ಹೀಗೆ ನಿರ್ಣಯವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಮುಂದೆ ಕೆಲವೊಂದು ವಿಷಯವನ್ನು ಹೇಳ್ತಾ ಇದ್ದ. ನಚ ನಹವೈ ಶಶಿರಸ್ಯ ಇತ್ಯಾದಿ ವಿರೋಧ ವೈಲಕ್ಷಣ್ಯ ತಚ್ಚರೀಣಾನ. ಏನು ಇಲ್ಲಿ ಪ್ರಶ್ನೆ ಬರ್ತದೆ ಅಂದರೆ, ನಾರದ ಮಹರ್ಷಿಯು ಕಂಡಂತಹ ಜೀವರಿದ್ದಾರಲ್ಲ, ಪರಮಾತ್ಮನಿಗಿಂತ ಭಿನ್ನರಾದ ಜೀವರು ಅಂತ, ಅದು ಕಂಡದ್ದು ಮೋಕ್ಷದಲ್ಲಲ್ಲ. ಯಾಕೆ? ಪರಮಾತ್ಮನಿಂದ ಭಿನ್ನರಾದಂತಹ ಶರೀರವುಳ್ಳವರನ್ನು ಕಂಡಿದ್ದಾರೆ ಅರ್ಥ ಏನು? ಹಾಗಾದರೆ ಶರೀರ ಇರೋದೆಲ್ಲ ಹೇಳಿ? ಮೋಕ್ಷದಲ್ಲಲ್ಲ. ಶರೀರ ಅಂದರೆ ಅರ್ಥ ಏನು? ಶರೀರ ಅಂದರೆ ನಾಶ ಹೊಂದೋದು ಅಂತ ಅರ್ಥ. ಇವರು ನಾರದ ಶರೀರ ಕಂಡಿದ್ದಾರೆ ಅಂತಂದರೆ ಅದು ಮೋಕ್ಷದಲ್ಲಲ್ಲ, ಇಲ್ಲಿ ಅಂತ ಸಂಸಾರಾವಸ್ಥೆಯಲ್ಲಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಹೀಗೊಂದು ಪೂರ್ವಪಕ್ಷ ಹುಡುತದೆ. ಹಿಂಗೂ ಹೊಡ್ಬೋದು ಪೂರ್ವಪಕ್ಷ. ಪ್ರತ್ಯಕ್ಷ ಪ್ರಬಲ ಅಂತ ಹೇಳಿದ್ರಿ, ಪ್ರತ್ಯಕ್ಷ ಯುಕ್ತಿ ಏನು? ನಾರದರು ಕಂಡಿದ್ದಾರೆ, ಭಿನ್ನರಾಗೆ ಕಂಡಿದ್ದಾರೆ ಅಂತ. ಅವರು ಕಂಡಿದ್ದು ಮುಕ್ತಿಯಲ್ಲ, ಪರಮಾತ್ಮನಿಂದ ಭಿನ್ನರಾದಂತಹ ಸಂಸಾರಾವಸ್ಥೆಯಲ್ಲಿರುವಂತಹ ಉಪಾಧಿ ನಿಮಿತ್ತವಾಗಿರುವಂಥವರ ದೇಹವನ್ನು ಕಂಡಿದ್ದವರು. ಅಲ್ಲಿ ಶರೀರ ಅಂತ ಇದೆಯಲ್ಲ, ಶರೀರ ಅಂತ ಅರ್ಥ ಏನು? ಶರೀರ ಪದಕ್ಕೆ ಅರ್ಥ ಏನು? ನಾಶವಾಗುವಂಥದ್ದು ಶರೀರ. ಮೋಕ್ಷದಲ್ಲಿ ನಾಶವಾಗ್ತದ? ಇಲ್ಲ. ಶರೀರ ಕಂಡಿದ್ದಾರೆ ಅರ್ಥ ಏನು? ನಾಶವಾಗುವಂಥ ಶರೀರ ಕಂಡಿದ್ದಾರೆ. ಅದು ಎಲ್ಲಿ? ಅದು ಸಂಸಾರಾವಸ್ಥೆಯಲ್ಲಿ ಕಂಡಿದ್ದಾರೆ ಅಂತ ಹೀಗೆ ಒಂದು ಪೂರ್ವಪಕ್ಷ ಹೊಡ್ಬೋದು. ಆ ಪೂರ್ವಪಕ್ಷಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಏನು ಅಂತ? ನಚ ನಹವೈ ಶಶಿರಸ್ಯ ಇತ್ಯಾದಿ ವಿರೋಧ. ಅದಕ್ಕೆ ವಿರೋಧ ಇಲ್ಲಪ್ಪ, ವಿರೋಧ ಹೊಡ್ತದೆ ಅಂತ ಹೇಳಬೇಡ. ವೈಲಕ್ಷಣ್ಯ ತಚ್ಚರೀರಾಣ, ಇಲ್ಲಿರುವಂತಹ ಸಂಸಾರಾವಸ್ಥೆಯಲ್ಲಿರುವಂತಹ ಶರೀರಕ್ಕಿಂತೂ ಭಿನ್ನವಾದಂತಹ ವಿಲಕ್ಷಣ ಸ್ವರೂಪವಾದಂತಹ ಅಭೌತಿಕವಾದಂತಹ ಅಪ್ರಾಕೃತಿಕವಾದಂತಹ ಶರೀರ ಎಲ್ಲಿದೆ? ಮೋಕ್ಷದಲ್ಲೂ ಇದೆ. ಹಿಂದೆ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ ಅಲ್ವಾ? ಇದೇ ದ್ವಿತೀಯಾಧ್ಯಾಯದಲ್ಲಿ ಹೇಳುವಾಗ ಶರೀರ ಚಿಂತನೆ ಹೇಳುವಾಗ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾಡ ಪಂಡಿತಾಚಾರ್ಯರ ಚಿಂತನೆ ಮಾಡುವಾಗ ಹೇಳಿದ್ದಾರೆ. 15ನೇ ಅಧ್ಯಾಯದಲ್ಲಿ ಹೇಳುವಾಗ ಅಲ್ಲಿಯೂ ಏನಿದೆ? ಜೀವರಿಗೆ ಶರೀರ ಇದ್ದೇ ಇದೆ ಎಂದು ಚಿಂತನೆ ಮಾಡಿದ್ದಾರೆ. ಅಪ್ರಾಕೃತಿಕವಾದಂತಹ ಅಂದರೆ ಅಭೌತಿಕವಾದಂತಹ ನಮಗಿಂತನೂ ಭಿನ್ನವಾದಂತಹ ವಿಲಕ್ಷಣವಾದಂತಹ ಒಂದು ಶರೀರ ಇದೆ ಅಂತ ಚಿಂತನೆ ಮಾಡಿದ್ದಾರೆ. ಶ್ರುತಿ ಸ್ಮೃತಿಗಳು ಇವೆ ಅಂತ ಹೇಳಿದ್ದಾರೆ. ಅಭೌತಿಕಾನಿ ಹಿತಾನಿ ನಿತ್ಯ ಉಪಾಧಿ ವಿನಿರ್ಮಿತಾನಿ ಈಶ್ವರ ಶಕ್ತಿಯ. ಅದು ಎಂಥದ್ದು ಅಂದರೆ ಅಭೌತಿಕವಾದಂತಹ ಅಪ್ರಾಕೃತಿಕವಾದಂತಹ ನಿತ್ಯ ಉಪಾಧಿಯಿಂದ ಕೂಡಿದಂತಹದ್ದು. ಪರಮಾತ್ಮನ ಶಕ್ತಿಯಿಂದಾಗಿ ಆ ಶರೀರವನ್ನು ಪಡೆದುಕೊಳ್ಳುವವರು ಇದ್ದಾರೆ ನೋಡಿ. ಇದು ಹೇಳ್ತದೆ, ತಥಾಚ ಉಕ್ತಂ ನಾರಾಯಣ ಅಷ್ಟಾಕ್ಷರ ಕಲೆ ಎಂಬುವಂತಹ ಕಲ್ಪ ಎಂಬುವಂತಹ ಸ್ಮೃತಿ ಹೇಳ್ತದೆ. ಏನು ಅಂತ? ಶರೀರಂ ಜಾಗತೆ ತೇಷಾಂ ಷೋಡಶ್ಯ ಕಲೆಯೈವತು. ಅವರಿಗೆ ಶರೀರ ಕೂಡಿಕೊಳ್ತದೆ, ಅವರಲ್ಲಿ ಶರೀರವಿರ್ತದೆ. ಷೋಡಶೀಯ ಕಲೆಯಲ್ಲಿ ಒಂದು ಭಾಗದ ಶರೀರ ಅವರಲ್ಲಿ ಇದ್ದೇ ಇದೆ ಅಂತ. ಎಲ್ಲಿ? ಸಂಸಾರಾವಸ್ಥೆಯಲ್ಲೂ ಇದೆ ನಮಗೆ. ಸ್ವರೂಪ ದೇಹ ಇದೆಲ್ಲ, ಸ್ವರೂಪ ದೇಹ ಆತ್ಮ ಅಲ್ಲ, ಬೇರೆನಾ? ಎಲ್ಲ ಒಂದೇನೆ. ಜೀವಾತ್ಮನಿಗೆ ಭೌತಿಕ ದೇಹ ಸೇರಿಕೊಂಡಿದೆ. ಅರ್ಥ ಏನು? ಜೀವಾತ್ಮ ಅಂದ್ರೆ ಅರ್ಥ ಏನು? ಶರೀರ. ಎಂತಹ ಶರೀರ? ಅಭೌತಿಕ ಶರೀರವೇ. ಅಭೌತಿಕ ಶರೀರಕ್ಕೆ 2 ರೀತಿಯಾದಂತಹ ಭೌತಿಕ ಶರೀರ ಸೇರಿಕೊಂಡಿದೆ. ಒಂದು ಲಿಂಗದೇಹ, ಮತ್ತೊಂದು ಈ ಪಂಚಭೂತಾತ್ಮಕವಾದಂತಹ ಆಗಾಗಲೇ ನಾಶ ಹೊಂದುವಂತಹ ಭೌತಿಕ ದೇಹ. ಅರ್ಥ ಆಗ್ತಾ ಇದೆಯಲ್ಲ? ನಾರಾಯಣಾಷ್ಟಾಕ್ಷರ ಕಲ್ಪ ಹೀಗೆ ತಿಳಿಸ್ತಾ ಇದೆ. ಅದು ಹೇಗೆ ಅಂದರೆ 16ನೇ ಕಲೆಯಲ್ಲಿ ಒಂದು ಭಾಗ ಅಂತ. 16 ಕಲೆ 16th ಒಂದು ಭಾಗ ಮಾತ್ರ, ಅಂದರೆ ಅಷ್ಟು ಚಿಕ್ಕದು ಅಂತ. ಅಣುವಾಗಿರುವಂತಹ ಈ ಶರೀರವೇ ಪರಮಾತ್ಮನ ಶಕ್ತಿ, ಪರಮಾತ್ಮನ ಅನುಗ್ರಹದಿಂದ ಈಶ್ವರ ಶಕ್ತಿಯ ಅಂತ ತಿಳಿಸ್ತಾ ಇದ್ದಾರೆ. ಪರಮಾತ್ಮನ ಶಕ್ತಿಯಿಂದ ಏನಾಗ್ತದೆ? ಮೋಕ್ಷದಲ್ಲಿ ಬೃಹತ್ ಆಕಾರವಾಗಿ ಆಗ್ತದೆ. ಇಲ್ಲಿ ಅಣುವಾಗಿ ಇದ್ದೇವೆ, ಅಲ್ಲಿ ನಮ್ಮ ಶರೀರ ಎಂಥದ್ದಾಗ್ತದೆ? ಬೃಹದಾಗ. ಅದೇ ಸ್ವರೂಪ ದೇಹ, ಅದೇ ಶರೀರ, ಮತ್ತಿನ್ನೇನಿಲ್ಲ. ಅದು ಅಭೌತಿಕವಾದದ್ದು ಅಂತ ತಿಳಿಯಬೇಕು. ನಾರಾಯಣಾಷ್ಟಾಕ್ಷರ ಕಲ್ಪ ಹೀಗೆ ತಿಳಿಸ್ತಾ ಇದೆ. ವದಂತಿ ಚ ಲೌಕಿಕಾ ವೈಲಕ್ಷಣ್ಯೇ ಅಭಾವ ಶಬ್ದಂ ಅಪ್ರಹರ್ಷಂ ಅನಾನಂದಂ ಸುಖ ದುಃಖ ವಾಕ್ಯ ಇತ್ಯಾದಿಷು. ಒಂದು ಪ್ರಶ್ನೆ ಬರ್ತದಲ್ಲ ರೀ, ಗುಣಗಳು ಯಾವತ್ತೂ ಲೋಕ ವೈಲಕ್ಷಣ ಅಲ್ವಾ? ಬ್ರಹ್ಮನಲ್ಲಿ ಹರ್ಷವಿಲ್ಲ, ಆನಂದವಿಲ್ಲ, ಅವನಲ್ಲಿ ಸುಖ ದುಃಖಾದಿಗಳು ಯಾವುದೂ ಇಲ್ಲ, ಇಂಥವ ಪರಮಾತ್ಮ ಅಂತೆಲ್ಲ ಚಿಂತನೆ ಬರ್ತದಲ್ಲ. ಯಾವುದೂ ಇಲ್ಲ ಅಂದರೆ ಏನೂ ಇಲ್ಲ ಅಂತ. ಆದರೆ ಇದೆಲ್ಲ ಅಭಾವವಾಚಕ ಶಬ್ದ ಅಂತ ಚಿಂತನೆ ಮಾಡಬೇಕು ಅಂತ. ಏನೂ ಇಲ್ಲ. ಅಭಾವವಾಚಕ ಶಬ್ದ ಅಂತ ಅರ್ಥ ಏನು ಅಂದರೆ 2 ರೀತಿ ಚಿಂತನೆ. ನಮಗೆ ಶರೀರ ಉಂಟು, ಶರೀರ ಇಲ್ಲ ಅಂದರೆ ಅರ್ಥ ಏನು? ಅಶರೀರಿಗಳು ನಾವಲ್ಲ. ಅಂದರೆ ಯಾರು? ಮುಕ್ತಾವಸ್ಥೆಯಲ್ಲಿರುವಂತಹ ಜೀವರು, ಮುಕ್ತ ಜೀವರು. ಅವ್ರು ಯಾಕೆ ಅಶರೀರರು?
ಅಭಾವಾಚಕ ಪದ ಇಲ್ಲಿ. ಆ ಶರೀರ ಯಾಕೆ? ಭೌತಿಕವಾದಂತಹ ಶರೀರ ಇಲ್ಲ. ಸುಖ ದುಃಖಕ್ಕೆ ಕಾರಣವಾಗುವಂತಹ ಪ್ರಾಕೃತಿಕ ಸತ್ವಗುಣ, ಸತ್ವರಜೋತಮ ಗುಣಕ್ಕೆ ಅದರಿಂದ ಬರುವಂತಹ ಸುಖ ದುಃಖಗಳಿಗೆ ಕಾರಣವಾಗುವಂತಹ ಶರೀರ ಇಲ್ಲ. ಆದ್ದರಿಂದ ಅವ ಶರೀರ. ಮತ್ತು ಶರೀರನೂ ಹೌದು. ಯಾಕೆ ಶರೀರ ಹೌದು? ಅಭೌತಿಕವಾದಂತಹ ಪರಮಾತ್ಮನ ಶಕ್ತಿಯಿಂದ ಉಂಟಾಗುವಂತಹ ಮಹತ್ತಾದಂತಹ ಸ್ವರೂಪ ಸುಖದ ಎಂಬುವಂಥ ಸ್ವರೂಪ ಸುಖವೇ ಶರೀರವಾಗಿ ಉಳ್ಳಂತಹ ಶರೀರವನ್ನು ಪಡೆದುಕೊಂಡವ. ಆದ್ದರಿಂದ ಅವ ಇಂಥವ ಶರೀರಿ ಹೌದು. ಶರೀರನೂ ಹೌದು, ಅಶರೀರನೂ ಹೌದು ಅಂತ ಚಿಂತನೆ ಮಾಡಬೇಕು. ನಿರುಕ್ತ್ಯ ಭಾವಾಚ್ಚನ ತಾನಿ ಶರೀರ ತಥಾಹಿ ಶ್ರುತಿ. ಶ್ರುತಿ ಹೇಳ್ತದೆ ಅಶರೀರೀತಿ ತಚ್ಛರೀರಂ ಅಭವತ್. ಅಶರೀರಿ ಇತಿ ತಚ್ಛರೀರಂ ಅಭವತ್. ಅವ ಶರೀರಿ ಹೌದು, ಅಶರೀರಿ ಹೌದು. ಅದೇ ಹೇಳ್ತೀರಾ? ಶ್ರುತಿ ಹಂಗೆ ಹೇಳ್ತದೆ. ಅದೇ ನಮಗೆ ಚಿಂತನೆ ಮಾಡಲಿಕ್ಕೆ ಬರಲ್ಲ. ಒಂದಾ ಶರೀರ ಇರಬೇಕು, ಒಂದಾ ಶರೀರ ಇರಬಾರ್ದು. ಅದಕ್ಕೆ ನೋಡಿ, ನಹಿತಾನಿ ಶ್ರೀಣಾನಿ ಭವಂತಿ. ಯಾಕೆ ಅವ ಅಶರೀರ ಅಂದರೆ? ಶರೀರ ಅಂದರೆ ಯಾವತ್ತು ಏನಾಗ್ತದೆ? ನಾಶ ಹೊಂದುವಂಥದ್ದು ಶರೀರ. ಆದರೆ ಇವನಿಗೆ ಶರೀರ, ಮೋಕ್ಷದಲ್ಲಿ ಇವನಿಗೆ ಶರೀರ ಅಂತ ಹೇಳ್ತೀರಾ? ಅದನ್ನು ಶ್ರುತಿ ಹೇಳ್ತದೆ. ಶ್ರುತಿ ಹೇಳಿದ್ದನ್ನು ನೋಡಿ, ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಏನು? ಸರ್ಗ ಸೃಷ್ಟಿಯಲ್ಲೂ ಅವ ಹುಟ್ಟೋದಿಲ್ಲ, ಪ್ರಳಯದಲ್ಲೂ ನಾಶ ಹೊಂದೋದಿಲ್ಲ. ಆದ್ದರಿಂದ ಅವ ಎಂತವ? ಶರೀರವ? ಅಶರೀರ. ಶರೀರನೂ ಹೌದು. ಪರಮಾತ್ಮನ ಈಶ್ವರ ಶಕ್ತಿಯಿಂದಾಗಿ ಅವ ಅಭೌತಿಕವಾದಂತಹ ಶರೀರವನ್ನು ಪಡ್ಕೊಂಡಿದ್ದಾನೆ. ಈಗ ಚಿಂತನೆ ಸಾಮ್ಯಾತ್ ಪ್ರಯೋಗಾಚ್ಚ. ಹಾಗೆ ನೋಡಿ, ಸಾಮ್ಯಾಚ್ಚ ಪ್ರಯೋಗ. ಅವ ಶರೀರಿ ಅಂತ ಹೇಳಲಿಕ್ಕೂ ಪ್ರಯೋಗ ಇದೆ. ಹಿಂದೆ ಹೇಳಿದ್ದು ಅವ ಶರೀರಿ ಅಂತ, ಯಾಕೆಂದರೆ ನಾಶವಿಲ್ಲ ಅಂತ. ಅವ ಶರೀರಿ ಅಂತ ಹೇಳಲಿಕ್ಕೆ ಪ್ರಯೋಗವಿದೆ. ಮತ್ತೊಂದು ಶ್ರುತಿಯ ಪ್ರಯೋಗವಿದೆ. ಏನು ಅಂತ? ಏನು? ಅನಿಂದ್ರಿಯ ಅನಾಹಾರ ಅನಿಷ್ಪಂದಾ ಸುಗಂಧಿನ ದೇಹೇಂದ್ರಿಯ ಅಸುಹೀನಾನ ವೈಕುಂಠಪುರವಾಸಿನ. ನೋಡಿ, ವೈಕುಂಠಪುರವಾಸಿಗಳಾದವರು ಅಂದರೆ ಮುಕ್ತಾವಸ್ಥೆಯಲ್ಲಿರುವಂತಹ ಜೀವರು ಅಂತ. ಈ ಮುಕ್ತಾವಸ್ಥೆಯಲ್ಲಿರುವಂಥ ಜೀವರು ಎಂಥವರು ಅಂದರೆ ಅನಿಂದ್ರಿಯ, ಇಂದ್ರಿಯಗಳಿಲ್ಲ ಅವರಿಗೆ. ಅನಾಹಾರ, ಆಹಾರಗಳನ್ನು ಸ್ವೀಕಾರ ಮಾಡುವಂಥವರಲ್ಲ. ಅನಿಷ್ಪಂದಾತ್, ಯಾವ ವಿಕಾರಗಳೂ ಇಲ್ಲ. ಸುಗಂಧಿನ, ಸುಗಂಧ ಸ್ವರೂಪರವರು. ದೇಹ, ಇಂದ್ರಿಯ, ಯಾವ ಚೇಷ್ಟಾದಿಗಳು ಯಾವುದೂ ಇಲ್ಲ ಅಂತ ಯಾರನ್ನ ಹೇಳ್ತಾ ಇದೆ? ವೈಕುಂಠದಲ್ಲಿರುವಂಥವ್ರನ್ನ ಹೇಳ್ತಾ ಇದೆ. ಆದ್ದರಿಂದ ಅವರು ಎಂಥವರು? ಅಶರೀರಿಯೂ ಹೌದು, ಶರೀರಿಯೂ ಹೌದು. ಶರೀರ ನಾಶ ಹೊಂದಬೇಕು, ಅವ್ರು ನಾಶ ಹೊಂದೋದಿಲ್ಲ. ಅಂತಹ ಅಭೌತಿಕ ಶರೀರಿಗಳು ಹೌದು. ನಮ್ಮಂತಹ ಭೌತಿಕ ಶರೀರವೂ ಇಲ್ಲ. ಆದ್ದರಿಂದ ಅಶರೀರಿಯೂ ಹೌದು. ಶರೀರಿ ಹೌದು, ಅಶರೀರ ಹೋಗಿಗೆ ಅಭಾವಾಚಕ ಪದ ಕೂಡ್ತದೆ ಇತ್ಯಾದಿ. ದೃಷ್ಟದೇಹೇಶ್ವೇವ. ಹೀಗೆ ಇಂತಹ ದೇಹವನ್ನೇ ಕಂಡದ್ದು ನಾರದರು ಹೊರತು ಸಂಸಾರಾವಸ್ಥೆಯಲ್ಲಿರುವಂತಹ ದೇಹವನ್ನು, ಶರೀರವನ್ನು ಕಂಡದ್ದಲ್ಲ. ಬ್ರಹ್ಮ ಭಿನ್ನರಾದಂತಹ, ಭಗವದ್ ಭಿನ್ನರಾದಂತಹ, ಮುಕ್ತಾವಸ್ಥೆಯಲ್ಲಿರುವಂತಹ ಶರೀರವುಳ್ಳಂತಹ, ಅಂದರೆ ಎಂತಹ ಶರೀರ? ಅಭೌತಿಕವಾದಂತಹ ಶರೀರವುಳ್ಳಂತಹ ಜೀವರನ್ನೇ ಭಿನ್ನರಾಗಿ ಕಂಡಿದ್ದಾರೆ. ಹೀಗೆ ಯಾವ ಪ್ರತ್ಯಕ್ಷದ ಯುಕ್ತಿ ಪ್ರಬಲದಿಂದಾಗಿ ವೇದಶ್ರುತಿಗೆ ಪ್ರಬಲತ್ವ ಇರುವಂತಹದ್ದು. ಇದರಿಂದ ಐಕ್ಯ ಚಿಂತನೆ ಮಾಡಬಾರದು ಅಂತ ಮುಗಿಸ್ತಾರೆ. ಮುಂದೇನು ನಿರ್ಗುಣ ಮುಕ್ತಿ ನಿರಾಸದ ಬಗ್ಗೆ ಹೇಳ್ತಾರೆ. ಮುಕ್ತಿ ಅಂದರೆ ನಿರ್ಗುಣ, ನಿರಾಕಾರ ಅಂತ ಹೇಳ್ತಾರಲ್ಲ, ಅದು ನಿರ್ಗುಣವಲ್ಲ ಅಂತ ಹೇಳ್ತಾ ಮುಂದಿನ ವಿಷಯವನ್ನು ತಿಳಿಸ್ತಾರೆ. ಅದು ಮುಂದಿನ 3ನೇ ಭಾಗದಲ್ಲಿ ಪಾಠದಲ್ಲಿ ಕಾಣೋಣ. ಕೃಷ್ಣಾರ್ಪಣ.